ಪ್ರಿಯ ವಿದ್ಯಾರ್ಥಿಗಳೇ, ಕನ್ನಡ ಐಚ್ಛಿಕ ತರಗತಿಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ನಮ್ಮ ಪಠ್ಯಭಾಗದ 4ನೇ ಘಟಕವಾದಂತಹ ಕಾವ್ಯ ಕಸ್ತೂರಿಯಲ್ಲಿ ಬಂದಿರುವಂತಹ ಕವನವೊಂದನ್ನು ನೋಡೋಣ. ಇದನ್ನು ಬರೆದವರು ಕನ್ನಡದ ಅತ್ಯಂತ ಶ್ರೇಷ್ಠ ಕಥನ ಕವನಗಳನ್ನು ಬರೆದಂತಹ ಕವಿ ಸೂರಂ ಎಕ್ಕುಂಡಿಯವರು. ಅವರ ಪೂರ್ತಿ ಹೆಸರು ಸುಬ್ಬಣ್ಣ ರಂಗನಾಥ ಎಕ್ಕುಂಡಿ ಎಂಬುದಾಗಿ. ಅವರು ಬರೆದಂತಹ ಅಶ್ವತ್ಥಾಮ ಎಂಬ ಕವನ ಇದು. ಅಶ್ವತ್ಥಾಮನ ಹೆಸರು ನೀವು ಕೇಳಿರಬಹುದು. ಮಹಾಭಾರತದಲ್ಲಿ ಬರುವಂತಹ ದ್ರೋಣರ ಪುತ್ರ ಆದಂತಹ ಅಶ್ವತ್ಥಾಮನ ಹೆಸರನ್ನು ನೀವು ಕೇಳಿರಬಹುದು. ಆಗ ಆ ಒಂದು ಕಥೆಯ ಅಲ್ಲಿ ಬರುವಂತಹ ಒಂದು ಕಥೆಯ ಎಳೆಯನ್ನು ಹಿಡಿದು ಇಲ್ಲಿ ಈ ಕವನವನ್ನು ಬರೆದಿದ್ದಾರೆ ಸೂರಂ ಎಕ್ಕುಂಡಿಯವರು. ಇವರು ಕರ್ನಾಟಕ ರಾಜ್ಯದ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ಎಂಬಂತಹ ಸ್ಥಳದಲ್ಲಿ ಹುಟ್ಟಿದವರು. ಕ್ರಿಸ್ತಶಕ 1923 ಜನವರಿ 20ರಂದು ಅವರು ಜನಿಸಿದ್ದು. ಅಧ್ಯಾಪಕರಾಗಿ ಮುಖ್ಯೋಪಾಧ್ಯಾಯರಾಗಿ ತಮ್ಮ ಉದ್ಯೋಗವನ್ನು ಅವರು ಮಾಡಿದ್ದಾರೆ. ಜೊತೆಗೆ ಬಹಳಷ್ಟು ಕವನಗಳ ಸಂಕಲನವನ್ನು ಪ್ರಕಟಿಸಿದ್ದಾರೆ. ಸಂತಾನ, ಆನಂದ ತೀರ್ಥರು, ಹಾವಾಡಿಗರ ಹುಡುಗ, ಮತ್ಸ್ಯಗಂಧಿ, ಬೆಳ್ಳಕ್ಕಿಗಳು ಇದೆಲ್ಲ ಅವರ ಕಥನ ಕವನಗಳು. ಹಾಗೆಯೇ ಕವನಗಳನ್ನು ಕೂಡ ಬರೆದಿದ್ದಾರೆ. ಬಕುಲದ ಹೂಗಳು, ಗೋಧಿಯ ತೆನೆ ಎಂಬುದು ಅವರ ಕವನ ಸಂಕಲನದ ಹೆಸರು. ಕಥಾ ಸಂಕಲನ ಒಂದಿದೆ ಅವರದು, ನೆರಳು ಎಂಬುದು ಅದರ ಹೆಸರು. ಹಾಗೆ ವಿಮರ್ಶಾ ಸಂಕಲನಗಳನ್ನು ಬರೆದಿದ್ದಾರೆ. ಮತ್ತೆ ಅನುವಾದಿತಂತ ಕೃತಿಗಳು ಅವರಿಂದ ಬಂದಿದೆ. 2 ರಷ್ಯನ್ ಕಾದಂಬರಿಗಳು, ಪ್ರತಿಬಿಂಬ, ಮೌನದ ಸೊತ್ತು ಇದೆಲ್ಲ ಅವರ ಅನುವಾದಿತ ಕೃತಿಗಳು. ಜೊತೆಗೆ ಅವರ ಸಾಹಿತ್ಯ ಸೇವೆಗೆ ಪ್ರಶಸ್ತಿಗಳು ಕೂಡ ಬಂದಿವೆ. ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ಹಾಗೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವುಗಳೆಲ್ಲ ಅವರಿಗೆ ಲಭಿಸಿವೆ. ಅವರ ಬಕುಲದ ಹೂವುಗಳು ಎಂಬಂತಹ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದ್ದು. ಒಟ್ಟಾಗಿ ಅವರು ಪ್ರಗತಿಪರ ನಿಲುವಿನ ಸಾಮಾಜಿಕ ಬದ್ಧತೆಯ ಲೇಖಕರು ಅಂತ ಹೇಳಬಹುದು. ಹಾಗೆ ಅವರು ಬರೆದಂತಹ ಆ ಕವನವನ್ನು ನಾವು ನೋಡೋಣ. ಈಗಾಗಲೇ ಹೇಳಿದ್ದೇನೆ, ಮಹಾಭಾರತದಲ್ಲಿ ಬರುವಂತಹ ಆ ದ್ರೋಣರ ಮಗ ಅಶ್ವತ್ಥಾಮ. ಆಗ ಅವನು ಆ ಸಂದರ್ಭದಲ್ಲಿ ಅವನಿಗೆ ಕೂಡ ಬಹಳ ಬಡತನ ಇತ್ತು. ದ್ರೋಣರಿಗೆ ಮಗುವಿಗೆ ಹಾಲನ್ನು ಕೂಡ ಕೊಡ್ಲಿಕ್ಕೆ ಸಾಧ್ಯ ಆಗದಂತಹ ಬಡತನವಾಗಿತ್ತು. ಆ ಕಥೆಯನ್ನು ಇಲ್ಲಿ ಈ ರೀತಿಯ ಕವಿತೆಯ ರೂಪದಲ್ಲಿ ಬರೆದಿದ್ದಾರೆ. ಬಡತನದ ಆ ಕಷ್ಟವನ್ನು ಅನುಭವಿಸ್ತಾ ಇರುವಂತಹ ಕುಟುಂಬದಲ್ಲಿ ಹುಟ್ಟಿದಂತಹ ಅಶ್ವತ್ಥಾಮ ಎಂಬ ಒಂದು ಬಾಲಕನ ಆ ದಾರುಣವಾದಂತಹ ಜೀವನದ ಚಿತ್ರಣ ಈ ಕವನದಲ್ಲಿ ಬಂದಿರುವಂತಹದ್ದು. ಯಾಕಂದ್ರೆ ತಮ್ಮ ಮಗುವಿಗೆ ಹಾಲು ಅತ್ಯಂತ ಅಗತ್ಯ ಅಥವಾ ಅದು ಇಷ್ಟಪಡುವಂಥದ್ದು. ಆ ಹಾಲನ್ನು ಕೂಡ ಕೊಡ್ಲಿಕ್ಕೆ ಆಗದಂತಹ ಸ್ಥಿತಿ ಇರುವಂತಹ ಬಡ ಕುಟುಂಬದ ಸ್ಥಿತಿಯನ್ನು ನಮಗೆ ಕಾಣಬಹುದು. ಅದನ್ನೇ ಇಲ್ಲಿ ಕವಿ ಈ ರೀತಿ ಚಿತ್ರಿಸಿದ್ದಾರೆ. ನಾವೀಗ ಆ ಕವನವನ್ನು ನಾನೀಗ ಓದ್ತೇನೆ, ಗಮನಿಸಿ. ಓಡಿ ಬಂದವನು ಹುಡುಗ ನೋಡಿ ಬಂದನು, ಆಡಿ ಬಂದವನೇ ತಾಯ ಬಳಿ ತಬ್ಬಿಕೊಂಡು, ಮರುಕ ತುಂಬಿರುವ ಎದೆಯಲ್ಲಿ ತಲೆಯಾಡಿಸುತ್ತ ಮೆಲ್ಲ ನಿಂದನು ಅವಳ ಮುಖವ ಕಂಡು. ಹಸಿವಾಗಿದಮ್ಮ ಏನೂ ಇಲ್ಲವೇ ತಿನ್ನಲು, ಮಗನ ಸಂತೈಸಿ ಮೇಲು ನುಡಿಯ ತಾಯಿ. ಇಲ್ಲೇ ಹೋಗಿದ್ದೆ ಮಗು ನೆರೆಮನೆಗೆ, ಅಲ್ಲಿಷ್ಟು ಹಿಟ್ಟು ತಂದಿರುವೆ ತುಸು ಹೊತ್ತು ಕಾಯಿ.
ಬಿಸಿ ಆಗುವವರೆಗೂ ನಿಂತಿದ್ದೆ ಕಲ್ಲಿನ ಸುತ್ತೆಲ್ಲ ಚೆಲ್ಲಿ ಉಳಿದಷ್ಟು ಹಿಟ್ಟು. ಪುಣ್ಯವಂತರು ಆಕೆ ನೀಡಿದರು ಆಮೇಲೆ ನಮಗೆಂದು ಉಳಿದುದನ್ನೆಲ್ಲ ಬಿಟ್ಟು. ಏನಾದರೂ ಕೊಡುವೆ ತುಸು ನಿಲ್ಲು ಇತ್ತಿಲದಿ ಈರುಣಿಸಿ ಬಂದೆಯ ಬಳ್ಳಿ ಗಿಡಕ್ಕೆ. ಹೂ ತುಳಸಿ ತಂದೆಯ ಪಾಠಗಳ ಅಂದೆಯ ಕೈ ಮುಗಿದೆಯ ಕೂತು ಒಂದು ಗಳಿಗೆ. ಹಾಲು ಕೊಡು ನನಗೂ ಇಷ್ಟು ಹಾಲು ಕೊಡು ಎಲ್ಲರೂ ಬರುವರು ಹಾಲನು ಕುಡಿದು. ಮಗನ ಹಠಮಾರಿತನ ಬಲ್ಲ ತಾಯಂದಳು ಏನಾದರೂ ಕೊಡುವೆ ಸ್ವಲ್ಪ ತಡೆದು. ಏನಾದರೂ ಬೇಡಮ್ಮ ಹಾಲೇ ಬೇಕು ಹಾಲು ಕೊಡು ತಿನ್ನಲು ಬೇಡ ನನಗೆ. ಅಷ್ಟರಲ್ಲಿ ಹೆಗಲ ಗಂಟು ತೂಗಾಡಿಸುತ್ತ ದಣಿದು ಬಂದರು ವೃದ್ಧ ತಂದೆ ಮನೆಗೆ. ಕೊಯ್ಲು ಮಾಡಿದ ಹೊಲದ ತೆನೆಯ ಕಾಳನು ಹೆಕ್ಕಿ ದಿನದ ಅಮೃತ ಪಡಿಯ ಮನೆಗೆ ತಂದು. ತೃಪ್ತಿಯಲಿ ಬಾಳಿರಲು ಹಾಲಿನಾಸೆಯ ಹುಡುಗ ತಂದೆ ಗಂದನು ಹಾಲು ಬೇಕು. ತಂದೆ ತಲೆ ಕೊಡವಿದರು ಒಂದು ಕ್ಷಣ ನೋಡಿದರು ತಾಯಿ ಕಂಬನಿದುಂಬಿ ನಡೆದು ಒಳಗೆ. ಹಿಟ್ಟು ನೀರನ್ನು ಕಲಸಿ ಬೆಳ್ಳಾಗಿರುವುದ ತಂದು ಹಾಲು ಕುಡಿ ಬಾಮಗು ಎಂದಳವಗೆ. ಬೆಳ್ಳಾಗಿರುವುದ ಕುಡಿದು ಕುಣಿದಾಡಿದನು ಹುಡುಗ ಗೆಳೆಯರಿಗೆ ಹೇಳಿದ್ದ. ಹಾಲು ಕುಡಿದೆ ಆಮೇಲೆ ಒಂದು ದಿನ ನಿಜವಾದ ಹಾಲು ಕುಡಿದನು ಆಡಿ ಸಿರಿವಂತ ಗೆಳೆಯರೊಡನೆ. ಹಿಟ್ಟು ನೀರನ್ನು ಕಲಸಿ ಕೊಟ್ಟಾಗ ಮರುದಿವಸ ಹುಡುಗ ಅಂದನು ಅಮ್ಮ ಹಾಲು ಒಲ್ಲೆ. ಬೆಳ್ಳಾಗಿರುವುದನ್ನೆಲ್ಲ ಹಾಲೆಂದು ಕುಡಿದವರ ಬವಣೆಗಳ ಕಥೆಯ ನಾನೀಗ ಬಲ್ಲೆ. ನಿಂತುಕೊಂಡಳು ತಾಯಿ ಅಂದುಕೊಂಡರು ತಂದೆ ಇಂದು ಕಂಡೇವು ಭಯದ ಹೊರೆಯ ನಾವು. ಕರುಣೆ ಇಲ್ಲದ ಕೈಯ ಕರವಾಳ ಹಿರಿಯುವುದು ಹಾಲಿರದ ಹಸಿದವರ ನೊಂದ ನೋವು. ಹಾಲಿರದ ಹಸಿದವರ ನೊಂದ ನೋವು. ಹಾಲಿರದ ಹಸಿದವರ ನೊಂದ ನೋವು. ಇದು ಈ ಕವನ. ಸರಳವಾಗಿದೆ ಅಲ್ವಾ? ಅರ್ಥ ಆಗುವ ನಿಮ್ಗೆ ಏನು ಯಾವ ಕಥೆಯ ಎಳೆಯನ್ನಿಟ್ಟು ಬರೆದಿದ್ದಾರೆ ಅಂತ. ಆಗ ಬಡವರ ಬಡತನ ಬಡ ಕುಟುಂಬದ ಕಷ್ಟ ಏನು ಅಂತ ಗೊತ್ತಾಗ್ತದೆ. ಅದನ್ನು ನೋಡೋಣ. ಹಾಗೆ ಇಲ್ಲಿ ಆರಂಭದಲ್ಲಿ ಹೇಳ್ತಾರಲ್ಲ, ಓಡಿ ಬಂದವನು ಹುಡುಗ ನೋಡಿ ಬಂದನು ಆಡಿ ಬಂದವನೇ ತಾಯ ಬಳಿ ತಬ್ಬಿಕೊಂಡು ಮರುಕ ತುಂಬಿರುವ ಎದೆಯಲ್ಲಿ ತಲೆಯಾಡಿಸುತ್ತಾ ಮೆಲ್ಲನೆಂದನು ಅವಳ ಮುಖವನ್ನು ಕಂಡು. ಹಾಗೆ ಆ ಬಾಲಕ ಅಶ್ವತ್ಥಾಮ ಓಡಿ ಬಂದಿದ್ದಾನೆ ಗೆಳೆಯರೊಂದಿಗೆ ಆಡಿಕೊಂಡು. ಆಗ ಆಯಸ್ಸಾಗಿದೆ, ಜೊತೆಗೆ ಏನು ನೋಡಿಕೊಂಡು ಬಂದಿದ್ದಾನೆ ಅಲ್ವಾ, ಅದನ್ನು ಹೇಳ್ತಾ ಇದ್ದಾರೆ. ಹುಡುಗ ನೋಡಿ ಬಂದವನು ಆಡಿ ಬಂದವನೇ. ಹಾಗೆ ಆಡಿ ಆಯಸ್ಸಾಗಿ ಅಲ್ಲೆಲ್ಲ ನೋಡಿ ಬಂದಂತ ಇವನು ತಾಯಿಯ ಬಳಿಗೆ ಬರ್ತಾನೆ, ತಾಯಿಯನ್ನು ತಬ್ಬಿಕೊಳ್ತಾನೆ ಪ್ರೀತಿಯಲ್ಲಿ, ಜೊತೆಗೆ ಆಯಾಸದಲ್ಲಿ. ಎಲ್ಲಿ ಮರುಕ ತುಂಬಿರುವ ಎದೆಯಲ್ಲಿ. ಆಗ ತಾಯಿಯಲ್ಲಿ ಆ ಪ್ರೀತಿ ಇದೆ, ಮರುಕ ಇದೆಲ್ಲ ಮರುಕ ಕರುಣೆ ಇದೆ. ಹಾಗೆ ಆ ತಾಯಿಯ ಎದೆಯಲ್ಲಿ ತಲೆ ಇಟ್ಟು ಹೇಳ್ತಾನೆ ಏನಂತ, ಮೆಲ್ಲನೆಂದನು ಅವಳ ಮುಖವ ಕಂಡು. ಮೆಲ್ಲನೆ ಹೇಳ್ತಾನೆ, ಯಾಕೆ ಮನಸ್ಸಲ್ಲಿ ಏನಿದೆ ಅವನ ಮನಸ್ಸಲ್ಲಿ ಅದನ್ನು ಹೇಳ್ತಾನೆ. ಜೊತೆಗೆ ಆಯಸ್ಸು ಕೂಡ ಆಗಿದೆ, ಆಡಿ ಬಂದಿದ್ದಾನೆ, ಜೊತೆಗೆ ಎಲ್ಲವನ್ನು ಗಮನಿಸಿ ಬಂದಿದ್ದಾನಲ್ಲ ಗೆಳೆಯರನ್ನೆಲ್ಲ. ಆಗ ಮೆಲ್ಲನೆ ಹೇಳ್ತಾನೆ ಮನಸ್ಸಲ್ಲಿರುವಂತಹ ಬಯಕೆಯನ್ನು. ಹಸಿವಾಗಿದಮ್ಮ ಏನೂ ಇಲ್ಲವೇ ತಿನ್ನಲು. ಅಯ್ಯೋ ಹಸಿವಾಗಿದೆ, ಆಡಿ ಬಂದಿದ್ದೇನೆ, ತಿನ್ಲಿಕ್ಕೆ ಏನಿಲ್ವಾ ಅಂತ ಕೇಳ್ತಾನೆ. ಆಗ ತಾಯಿ ಮಗನನ್ನು ಸಮಾಧಾನ ಮಾಡ್ತಾಳೆ. ಮಗನ ಸಂತೈಸಿ ಮೇಲು ನುಡಿಯ ತಾಯಿ ಮೆಲ್ಲಗೆ ಮಗನ ಸಮಾಧಾನ ಮಾಡ್ತಾಳೆ. ಕೊಡ್ತೇನೆ ನಿನಗೆ ಆಹಾರ ಕೊಡ್ತೇನೆ ಅಂತ ಹೇಳ್ತಾಳೆ. ಇಲ್ಲೇ ಹೋಗಿದ್ದೆ ಮಗು ನೆರೆ ಮನೆಗೆ, ಅಲ್ಲಿಷ್ಟು ಹಿಟ್ಟು ತಂದಿರುವೆ ತುಸು ಹೊತ್ತು ಕಾಯಿ. ಕೊಡ್ತೇನೆ ಆಹಾರ ಕೊಡ್ತೇನೆ, ನನಗೆ ಹೋಗಿದ್ದೆ ಆಹಾರ ಇದೆ ಅಂದ್ರೆ ನಾನು ಇಲ್ಲೇ ನೆರೆ ಮನೆಗೆ ಹೋಗಿದ್ದೆ, ಅಲ್ಲಿಂದ ಏನು ನೆರೆ ಮನೆಗೆ ಹೋಗಿ ಅಲ್ಲಿಷ್ಟು ಹಿಟ್ಟು ತಂದಿರುವೆ, ಹಾಗೆ ಅಲ್ಲಿ ಒಂದು ಧಾನ್ಯದ ಹಿಟ್ಟನ್ನು ತಂದಿದ್ದೇನೆ, ಸ್ವಲ್ಪ ಹೊತ್ತು ಕಾಯಿ, ನಾನು ಅದರಿಂದ ನಿನಗೆ ಅಡುಗೆ ಮಾಡಿ ಕೊಡ್ತೇನೆ ಅಂತ ಹೇಳ್ತಾನೆ. ಇಲ್ಲೇ ಹೋಗಿದ್ದೆ ಮಗು, ಇಲ್ಲೇ ಹತ್ತಿರ ಹೋಗಿದ್ದೆ, ಎಲ್ಲಿಗೆ ನೆರೆ ಮನೆಗೆ, ಹತ್ತಿರ ಮನೆಗೆ, ಅಲ್ಲಿಷ್ಟು ಹಿಟ್ಟು ತಂದಿವೆ, ಅಲ್ಲಿಂದ ಸ್ವಲ್ಪ ಹಿಟ್ಟು ಸಿಕ್ಕಿದೆ, ಹಾಗಿರುವಾಗ ಸ್ವಲ್ಪ ಕಾಯಿ, ನಾನು ಅದನ್ನು ತಯಾರು ಮಾಡಿ ಕೊಡ್ತೇನೆ ಅಂತ ಹೇಳ್ತಾಳೆ ತಾಯಿ ಮಗುವಿಗೆ. ಏನ್ ಮಾಡ್ಬೇಕು, ಬೀಸಿ ಆಗುವವರೆಗೆ ನಿಂತಿದ್ದೆ. ಹೇಗೆ ಸಿಕ್ಕಿತ್ತು ನನಗೆ, ಅಲ್ಲಿ ಹಿಟ್ಟನ್ನು ಬೀಸ್ತಾ ಇದ್ದು ಗೊತ್ತಿದ್ದು ನಮ್ಗಲ್ಲ, ಧಾನ್ಯವನ್ನು ಬೀಸುವಂಥದ್ದು, ಆಗ ಹಿಟ್ಟಾಗ್ತದೆ, ಆ ಹಿಟ್ಟಿನಿಂದ ಬೇರೆ ಬೇರೆ ಆಹಾರವನ್ನು ತಯಾರಿಸುವಂಥದ್ದು.
ಹಾಗೆ ನಾನು ಅಲ್ಲಿ ಹೋಗಿದ್ದೆ, ಅವರು ಹಿಟ್ಟು ಬೀಸ್ತಾ ಇದ್ರು. ಹಾಗಾಗಿ ಅಲ್ಲಿ ಸ್ವಲ್ಪ ಹಿಟ್ಟು ಸಿಕ್ಕಿತ್ತು. ಅದು ಕೂಡ ಹೇಗೆ ಸಿಕ್ಕಿದ್ದು ಅಂತ ಹೇಳ್ತಾಳಲ್ಲ, ಅಲ್ಲಿನ ಕಲ್ಲಿನ ಸುತ್ತೆಲ್ಲ ಚೆಲ್ಲಿ ಉಳಿದಷ್ಟು ಹಿಟ್ಟು. ಆಗ ಹಿಟ್ಟನ್ನು ಬೀಸುವಾಗ ಕಲ್ಲಿನ ಸುತ್ತು ಬಿದ್ದಿರ್ತದಲ್ಲ, ಹೊರಗಡೆ ಬಿದ್ದಿರ್ತದೆ. ಆಗ ಅಂತಹ ಬಿದ್ದಂತಹ ಹಿಟ್ಟನ್ನು ಆ ಪುಣ್ಯವಂತರು ಹೇಳ್ತಾರೆ. ಅದು ಕೂಡ ಬಹಳ ಸಂತೋಷದಲ್ಲಿ, ಯಾಕಂದ್ರೆ ಆ ಬಡತನ ಇದೆ. ಆಗ ಪುಣ್ಯವಂತರು ಅದಕ್ಕೆ ನನಗೆ ಕೊಟ್ಟರು. ಯಾವುದೋ ಬಿದ್ದಂತ ಹಿಟ್ಟನ್ನು, ಸುತ್ತಲೂ ಬಿದ್ದಂತ ಹಿಟ್ಟನ್ನು ಕೊಟ್ಟರು, ಹೊರಗಡೆ ಬಿದ್ದಂಥದ್ದು ಅದು ಅವರಿಗೆ ಬೇಡ. ಹಾಗಿರುವಾಗ ಪುಣ್ಯವಂತರು ಅಂತ ಒಳ್ಳೆಯವರು ಆ ಹಿಟ್ಟು ಕೊಟ್ಟಿದ್ದಾರೆ. ಆಕೆ ನೀಡಿದಳು, ಆ ತಾಯಿ ಅಲ್ಲಿನ ಆ ಹೆಂಗಸು ನೀಡಿದ್ದಾರೆ. ಆಮೇಲೆ ನಮಗೆಂದು ಉಳಿದಲ್ಲಿ ಬಿಟ್ಟು ಹಾಗೆ ಹಾಗೆ ಅವರು ಹಿಟ್ಟನ್ನು ಬೀಸಿ ಉಳಿದಂತ ಹೊರಗೆ ಬಿದ್ದಂತ ಹಿಟ್ಟನ್ನೆಲ್ಲ ನಮಗೆ ಸಂತೋಷ ಕೊಟ್ಟಿದ್ದಾರೆ ಅಂತ ಸಂತೋಷ ಹೇಳ್ತಾನೆ. ಹೊರಗೆ ಬಿದ್ದ ಹಿಟ್ಟನ್ನು ಆಗ ಅಷ್ಟೇ ಅವರಿಗೆ ಸಿಗುವಂತದ್ದು ಅಂತ ಹೇಳ್ತಾಳೆ. ಆಗ ಮಗು ಹೇಳ್ತಾನೆ, ಏನಾದರೂ ಕೊಡುವೆ ತುಸ್ನಿಲ್ಲ. ಆಗಿರೋ ಅವಳೇ ಮುಂದುವರಿಸ್ತಾಳೆ, ತಾಯಿ ಅಲ್ಲ ಏನಾದರೂ ಕೊಡ್ತೇನೆ ಮಾಡಿ, ಅದ್ರ ಏನೋ ಒಂದು ತಿಂಡಿ ಮಾಡಿ ಕೊಡ್ತೇನೆ ಅಂತ ಹೇಳ್ತಾಳೆ. ಏನಾದರೂ ಕೊಡುವೆ ತುಸು ನಿಲ್ಲು, ಸ್ವಲ್ಪ ತಾಳಿಕೊ, ಸ್ವಲ್ಪ ಸಮಾಧಾನ ಮಾಡಿಕೊ, ಕೊಡ್ತೇನೆ ಈಗ ಅಂತ ಹೇಳ್ತಾಳೆ. ಹಾಗೆ ಮಗುವಿಗೆ ಅದು ಆಗುವಷ್ಟು ಸಮಯ ಬೇಕಲ್ಲ, ಅದರ ಏನು ಅಡುಗೆ ಮಾಡ್ಲಿಕ್ಕೆ ಅಥವಾ ತಿಂಡಿ ತಯಾರಿಸಿ ಸಮಯ ಬೇಕಲ್ಲ ಹೇಳ್ತಾಳೆ. ಅವನಿಗೆ ಈ ನೆನಪನ್ನು ಮರೆಸ್ಲಿಕ್ಕಾಗಿ ಅಲ್ವಾ, ಇಲ್ಲ ಅವನ ನೆನಪು ಇಲ್ಲೇದಿತ್ತು, ಅಷ್ಟು ಬೇಗ ಮಾಡ್ಲಿಕ್ಕೆ ಆಗುದಿಲ್ಲ. ಹಿತ್ತಿಲದಿ ನೀರುಣಿಸಿ ಬಂದೆಯ, ನೆನಪಿಸ್ತಾಳೆ. ನೀನು ಆ ಕೆಲಸ ಮಾಡಿದ್ಯಾ ಅಂದ್ರೆ ಏನಾದ್ರು ಕೆಲಸ ಮಾಡಿದ್ಯಾ, ಸ್ವಲ್ಪ ಸಮಯ ಬೇಕಲ್ಲ. ಹಿತ್ತಿಲ ನೀರು ಹಾಕಿದ್ಯಾ, ಗಿಡಗಳಿಗೆ ನೀರು ಹಾಕಿದ್ಯಾ ಹೇಳ್ತಾಳೆ. ಹಿತ್ತಿಲದಿ ನೀರುಣಿಸಿ ಬಂದೆಯಾ, ಹಿತ್ತಿಲಿಗೆ ಗಿಡಕ್ಕೆ ನೀರು ಹಾಕಿ ಬಂದಿದ್ಯಾ. ಬಳ್ಳಿ ಗಿಡಕ್ಕೆ, ಅಲ್ಲಿ ಬಳ್ಳಿ ಗಿಡ ಇಲ್ಲ, ಬೇರೆ ಬೇರೆ ಬಳ್ಳಿಗಳಿವೆಲ್ಲ ನೀರು ಹಾಕಿದ್ಯಾ ಅಂತ ಹೇಳ್ತಾಳೆ. ಹೂ ತುಳಸಿ ತಂದೆಯ, ಪೂಜೆಗೆ ಬೇಕಲ್ಲ ಅಲ್ವಾ, ಸಮರ್ಪಿಸ್ಲಿಕ್ಕಾಗಿ ದೇವರಿಗೆ ನಾವು ಇಡುವಂತಹ ಹೂ. ಹಾಗೆ ಹೂ ತುಳಸಿ ಎಲ್ಲ ತಂದಿದ್ಯಾ ಅಂತ, ಅದನ್ನು ಕೊಯ್ದು ತಂದಿದ್ಯಾ ಅಂತ ಹೇಳ್ತಾಳೆ. ತರದಿದ್ದೆ ಅಂದ್ರೆ ಸಮಯ ಬೇಕಲ್ಲ ಅಷ್ಟಂತ. ಹಾಗೆ ಅಡುಗೆ ಆ ತಿಂಡಿ ಆಗೋಷ್ಟೊಳಗೆ ಅಂತ ಹೇಳ್ತಾಳೆ. ಪಾಠಗಳ ಅಂದೆಯ, ಅದಿಲ್ಲ ಅಂದ್ರೆ ಪಾಠನಲ್ಲಿ ಪುನಃ ನೆನಪಿಸಿದ್ಯಾ, ಪಾಠ ಕಲ್ತಿದ್ಯಾ ಅಂತ ಕೇಳ್ತಾಳೆ. ಕೈ ಮುಗಿದೆಯಾ, ದೇವರಿಗೆ ಕೈ ಮುಗಿದಿದ್ಯಾ ಅಂತ ಕೇಳ್ತಾಳೆ. ಕೂತು ಒಂದು ಗಳಿಗೆ ಅಷ್ಟು ಮಾಡಿ, ಒಂದು ಗಳಿಗೆ ನಾವು ದೇವರನ್ನು ನಮಸ್ಕರಿಸುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದು. ದೇವರಿಗೆ ನಮಸ್ಕರಿಸಿದ್ಯಾ, ಪಾಠ ಓದಿದ್ಯಾ, ಗಿಡಗಳಿಗೆ ನೀರು ಹಾಕಿದ್ಯಾ, ಇದೆಲ್ಲ ಕೇಳ್ತಾಳೆ. ಹಾಗಿಲ್ಲ ಅಂದ್ರೆ ಮಾಡಿ ಬಾ ಅಂತ. ಅಷ್ಟರಲ್ಲಿ ನಾನು ತಿಂಡಿಯನ್ನು ಮಾಡ್ತೇನೆ ಅಂತ ಅಲ್ಲ, ಮನೇಲಿ ಗೊತ್ತಿದೆ ನಮಗೆ ತಾಯಿ ಹೇಳುವಂಥದ್ದು. ಕೂಡಲೇ ಮಾಡ್ಲಿಕ್ಕೆ ಆಗುದಿಲ್ಲ, ಪಕ್ಕನ ಹೋದ್ರೆ ಸ್ವಲ್ಪ ಹೊತ್ತು ಬೇಕು ಅಂತ. ಹಾಗೆ ಮಗನ ಸಮಾಧಾನ ಪಡಿಸ್ತಾಳೆ. ಅದ್ರ ಮಗ ಏನ್ ಹೇಳ್ತಾನೆ, ಹಾಲು ಕೊಡು ನನಗೂ, ಇಲ್ಲ ನನಗೆ ತಿಂಡಿ ಬೇಡ, ನನಗೆ ಹಾಲೇ ಕೊಡು, ಇಷ್ಟು ಹಾಲು ಕೊಡು, ಸ್ವಲ್ಪ ಹಾಲು ಕೊಡು ಅಂತ ಆಸೆಯಲ್ಲಿ ಕೇಳ್ತಾನೆ. ಯಾಕೆ ಎಲ್ಲರೂ ಬರುವವರು ಹಾಲು ಕುಡಿದು, ನನ್ನ ಗೆಳೆಯರೆಲ್ಲ ಹಾಲು ಕೊಡ್ತಿ ಬರ್ತಾ ಇದ್ದಾರೆ, ನನಗೆ ಮಾತ್ರ ಹಾಲು ಸಿಗ್ತಾ ಇಲ್ಲ, ನನ್ಗೆ ಇವತ್ತು ತಿಂಡಿ ಬೇಡ, ಹಾಲೇ ಬೇಕು ಅಂತ ಹಠ ಮಾಡ್ತಾನೆ. ಬಹುಶಃ ಮಕ್ಕಳ ಹಠ ಗೊತ್ತಿದೆ ಅಲ್ಲ, ಅವರಿಗೆ ಆಸೆ ಬಂದಿದೆ ಮನಸ್ಸಿಗೆ, ಹಾಗೆ ಬೇಕು ಅಂತ ಅನಿಸಿದೆ, ಏನ್ ಮಾಡುವಂಥದ್ದು. ಆಗ ತಾಯಿ ಹತ್ರ ಹೇಳ್ಬೇಕಷ್ಟೇ ಇಲ್ಲಿ. ಹಾಗೆ ನಾನು ಹಾಲೇ ಕೊಡು ಹಠ ಮಾಡ್ತಾನೆ. ಸರಿ, ಮಕ್ಕಳ ಹಠ ಗೊತ್ತಿದೆ ತಾಯಿ ಕೂಡ ಅಲ್ಲ, ಆಗಾಗ ಮಾಡುವಂಥದ್ದು. ಮಗನ ಹಠ ಮಾರಿತನ ಬಲ್ಲ ತಾಯಿ ಎಂದಳು. ಮಗನ ಹಠ ಬಂದ್ರೆ ಹಠ ಎಲ್ಲ, ಬೇಕು ಅಂದ್ರೆ ಬೇಕು. ಹಾಗೆ ಹೇಳ್ತಾಳೆ, ಸರಿ ಏನಾದ್ರೂ ಕೊಡು, ಸ್ವಲ್ಪ ತಡೆದು ಸ್ವಲ್ಪ ಸಮಯ ಬೇಕು, ಏನೋ ಮಾಡಿ ಕೊಡ್ತೇನೆ, ನಿನ್ಗೆ ಬೇಕಾದ್ರು ಕೊಡ್ತೇನೆ ಅಂತ ಹೇಳ್ತಾಳೆ ತಾಯಿ. ಸ್ವಲ್ಪ ತಾಳ್ಮೆ ತಕೋ ಅಂತ. ಆದ್ರೆ ಮಗ ಅದಕ್ಕೆ ಒಪ್ಪುದಿಲ್ಲ. ಏನಾದ್ರೂ ಬೇಡಮ್ಮ, ಹಾಲೇ ಬೇಕು, ಇಲ್ಲ ನನಗೆ ಏನಾದ್ರೂ ಬೇಡ, ಇವತ್ತು ಹಾಲೇ ಬೇಕು ಅಂತ ಹಠ ಹೇಳ್ತಾನೆ. ಅಂದ್ರೆ ಅವನಿಗೆ ಆಸೆ ಆಗಿದೆ ಆ ಬಗ್ಗೆ ಅಲ್ಲ, ಮನಸ್ಸು ಆ ಕಡೆ ಹೋಗಿದೆ. ಮಕ್ಕಳಿಗೆ ಯಾವ ಕಡೆ ಮನಸ್ಸು ಹೋಗ್ತದೋ ಅದೇ ಬೇಕು ಅಂತ ಅನಿಸ್ತದಲ್ಲ, ಎಷ್ಟಾದ್ರೂ ಹಠ ಮಾಡ್ತಾರೆ ಕೊಡುವವರೆಗೆ, ಸಿಗುವವರೆಗೆ. ಹಾಗೆ ಮಗು ಹಾಗೆ ಹೇಳ್ತದೆ, ಏನಾದ್ರೂ ಬೇಡಮ್ಮ, ಹಾಲೇ ಬೇಕು, ಹಾಲು ಕೊಡು, ತಿನ್ನಲು ಬೇಡ ನನಗೆ. ಹಾಗೆ ಹೇಳ್ತಾನೆ, ತಿನ್ಲಿಕ್ಕೆ ಏನ್ ಬೇಡ, ತಿಂಡಿ ಮಾಡಬೇಡ, ಹಾಲೇ ಬೇಕು ಅಂತ ಕೇಳ್ತದೆ. ಇಷ್ಟ ಆಗುವಾಗ ಏನಾಗ್ತದೆ, ಅಷ್ಟರಲ್ಲಿ ಹೆಗಲ ಗಂಟು ತೂಗಾಡಿಸುತ್ತಾ ದಣಿದು ಬಂದರು ವೃದ್ಧ ತಂದೆ ಮನೆಗೆ. ತಂದೆ ಬರ್ತಾರೆ, ವೃದ್ಧ ತಂದೆ ಅಲ್ಲ, ವಯಸ್ಸಾದ ತಂದೆ ಬರ್ತಾರೆ. ಬಹಳಷ್ಟು ಆಯಾಸ ಆಗಿ ದಣಿದಿದೆ ಅಲ್ಲ, ಅವರು ಕೆಲಸ ಮಾಡ್ಲಿಕ್ಕೆ ಹೋದ್ದು. ಹಾಗೆ ದಣಿದು ಬಂದಿದ್ದಾರೆ. ಹೆಗಲ ಒಂದು ಗಂಟಿದೆ, ಗೊತ್ತಿದೆ ಹೆಗಲ ಗಂಟೆ, ವಸ್ತ್ರದಲ್ಲಿ ಏನಾದ್ರು ವಸ್ತು ನಾವು ಕಟ್ಟಿ ತರುವಂತದ್ದು. ಹಾಗೆ ಹೆಗಲಲ್ಲಿ ಒಂದು ವಸ್ತ್ರದಲ್ಲಿ ಒಂದು ಗಂಟು ಕಟ್ಟಿ ಬಂದಿದ್ದಾರೆ. ಹಾಗೆ ಅವರು ಮನೆಗೆ ಬರ್ತಾರೆ. ಅಷ್ಟರಲ್ಲೇ ಹೆಗಲ ಗಂಟು ತೂಗಾಡಿಸುತ್ತಾ, ಹೆಗಲಿಗೆ ಒಂದು ಗಂಟನ್ನು ತೂಗಾಡಿಸುತ್ತಾ ದಣಿದು ಬಂದರು ವೃದ್ಧ ತಂದೆ ಮನೆಗೆ. ವೃದ್ಧರಾದಂತಹ ತಂದೆ ಮನೆಗೆ ಬರ್ತಾರೆ. ಏನದು ತಂದದ್ದು? ಕೊಯ್ಲು ಮಾಡಿದ ಹೊಲದ ತೆನೆಯ ಕಾಳನ್ನು ಹೆಕ್ಕಿ ದಿನದ ಅಮೃತ ಪಡಿಯ ಮನೆಗೆ ತಂದು. ಹಾಗೆ ವೃದ್ಧರಾದಂತಹ ತಂದೆ ಬಂದಿದ್ದಾರೆ. ಎಲ್ಲಿ? ಗದ್ದೆಗೆ ಹೋಗಿ, ಉಳಿದ ಬೇರೆ ಕಡೆಯ ಬೇರೆಯವರ ಗದ್ದೆಗೆ ಹೋಗಿ ಕೊಯ್ಲು ಮಾಡಿದ ಅಲ್ಲ, ಕೃಷಿಯನ್ನು ಕಟಾವು ಮಾಡುವಂಥದ್ದು, ಕೊಯ್ಲು ಮಾಡ್ತೇವೆ ಗೊತ್ತಿದೆ ನಮಗೆ, ಭತ್ತವನ್ನು ಕೊಯ್ಲು ಮಾಡುವಂಥದ್ದನ್ನು ತುಂಡರಿಸುವಂಥದ್ದು, ಬೆಳೆ ಆದಾಗ ತೆನೆ ಬಂದಾಗ ಅಂತಹ ಕೊಯ್ಲು ಮಾಡಿದಂತಹ ಹೊಲದ ತೆನೆಯ, ಹಾಗೆ ಆ ತೆನೆಯ ಕಾಳನ್ನು ಹೆಕ್ಕಿ ಕೊಯ್ಲು ಮಾಡುವಾಗ ಆ ತೆನೆ ಕಾಳು ಬಿದ್ದಿರ್ತದೆ, ತೆನೆ ಅಂತಂದು ಮತ್ತೆ ಅದನ್ನು ಬೇರ್ಪಡಿಸುವಂಥದ್ದು. ಹಾಗೆ ಆ ಬಿದ್ದ ತೆನೆ, ಕೊಯ್ಯುವಾಗ ಬಿದ್ದಂತ ತೆನೆ ಉಂಟಲ್ಲ, ಅದನ್ನು ಮಾತ್ರ ಸಂಗ್ರಹಿಸಿ ಉಂಟು. ಕೊಯ್ಲು ಮಾಡಿದ ಹೊಲದ ತೆನೆಯ ಕಾಳನ್ನು, ಹಾಗೆ ಕೊಯ್ಲು ಮಾಡುವಾಗ, ಭತ್ತದ ಕೊಯ್ಲು ಮಾಡುವಾಗ ತೆನೆ ಗಟ್ಟಿಲ್ಲ, ತೆನೆ ಬೀಳ್ತದೆ, ಅದನ್ನು ಹೆಕ್ಕಿ ತಂದಿದ್ದಾರೆ ಇವರು.
ದಿನದ ಅಮೃತ ಪಡಿಯ ಮನೆಗೆ ತಂದು. ದಿನದ ಅಮೃತ ಪಡಿ ದಿನವೂ ಈ ರೀತಿಯಾಗಿ ಹೊಲಕ್ಕೆ ಹೋಗಿ ಕೆಲಸ ಮಾಡಿ ಈ ರೀತಿಯಾಗಿ ತರುವಂತದ್ದು. ಹಾಗೆ ಅವರಿ ಮಟ್ಟಿಗೆ ದಿನದ ಅಮೃತ ಪಡಿ ಅಂದ್ರೆ ನಾವು ದೇವತೆಗಳಿಗೆ ಅರ್ಪಿಸುವಂತ ನೈವೇದ್ಯ ಅಂತ ಅರ್ಥ. ಅಂದ್ರೆ ಇವರ ಮಟ್ಟಿಗೆ ಅದೇ ಆ ಅಂದಂದಿನ ಆ ನೈವೇದ್ಯ ಅಥವಾ ಆಹಾರ ಅಷ್ಟೇ, ಆ ಬಿದ್ದಂತ ಕಾಳುಗಳು. ಹಾಗೆ ದಿನದ ಅಮೃತ ಪಡಿ ಅದರಿಂದ ಜೀವಿಸ್ತಾ ಇದ್ದಾರೆ, ಅಲ್ಲ ಬೇರೆ ದಾರಿ ಇಲ್ಲ. ಹಾಗಿರುವಾಗ ಅಷ್ಟೇ ಸಿಕ್ಕಿದನ್ನೇ ಬಹಳ ಸಂತೋಷ ತಂದಿದ್ದಾರೆ. ಅವರ ಮಟ್ಟಿಗೆ ಅದು ಅಮೃತ ಪಡಿ. ಆಗ ಅಂದ್ರೆ ಪಡಿ ಅಂದ್ರೆ ದಿನದ ಕೂಲಿ ಅಂತ ಅಲ್ಲ, ದಿನದಲ್ಲಿ ಕೂಲಿ ಅಂದ್ರೆ ಆಹಾರ ಈ ಧಾನ್ಯ ರೂಪದಲ್ಲಿ ಕೊಡುವಂತ ಕೂಲಿ. ಅದು ಇಲ್ಲಿ ಇವರಿಗೆ ಮಟ್ಟಿಗೆ ಬಿದ್ದಂತದ್ದು ಅದೇ ಅವರಿಗೆ ನೈವೇದ್ಯದ ಹಾಗೆ ಅಥವಾ ನೈವೇದ್ಯ ರೀತಿಯಲ್ಲಿ ತರ್ತಾರೆ. ಆ ರೀತಿಯಲ್ಲಿ ದಿನ ದುಡುವಂತದ್ದು. ಹಾಗೆ ದಿನದ ಅಮೃತ ಪಡಿಯ ಮನೆಗೆ ತಂದು ತೃಪ್ತಿಯಲ್ಲಿ ಬಾಳಿರಲು, ಅದರಲ್ಲೇ ತೃಪ್ತಿ ಪಟ್ಟಂತ ಸ್ಥಿತಿ, ಬೇರೆ ಏನಾದ್ರು ಬಯಸಿ ಪ್ರಯೋಜನ ಇಲ್ಲ. ಹಾಗಿರುವಾಗ ಆ ಸಿಕ್ಕಿದ್ದನ್ನೇ ಬಹಳ ಸಂತೋಷ ತೃಪ್ತಿಯಲ್ಲಿ ಜೀವಿಸ್ತಾ ಇದ್ರು. ಆದ್ರೆ ಈಗ ಮಗು ಕೇಳ್ತಾ ಇದೆ ಹಾಲನ್ನು. ಏನ್ ಮಾಡೋಣ? ಹಾಲಿನಾಸೆ ಹುಡುಗ ತಂದೆಗೆ ಅಂತದ್ದು. ಆಗ ತಂದೆಯಲ್ಲಿ ಕೂಡ ಕೇಳ್ತಾನೆ ಅವನು, ಹಾಲು ಬೇಕು ನನಗೆ ಅಂತ ಕೇಳ್ತಾ ತಂದೆಯಲ್ಲಿ. ತಂದೆ ಏನ್ ಮಾಡುದು? ತಂದೆ ಬೆಳಿಗ್ಗೆ ಹೋಗಿ ಸಂಜೆ ಬರುವಾಗ ಆ ಬಿದ್ದಂತ ಸಿಕ್ಕಿದಂತಹ ಆ ಬಿದ್ದ ಧಾನ್ಯವನ್ನು ಸಂಗ್ರಹಿಸಿ ತಂದಿದ್ದಾರೆ ಆವತ್ತಿನ ಆಹಾರಕ್ಕಾಗಿ. ಆಗ ಹಾಲು ಕೇಳ್ತಾನೆ ಮಗ ಏನ್ ಹೇಳುವಂತದ್ದು? ತಂದೆ ತಲೆ ಕೊಡವಿದರು. ತಂದೆ ತಲೆ ಕೊಡುತ್ತಾರೆ ಅಂದ್ರೆ ತಲೆಯನ್ನು ಕೊಡುತ್ತಾರೆ ಅಷ್ಟೇ. ಏನ್ ಮಾಡುವಂತದ್ದು ಉತ್ತರ ಹೇಳಲಿಕ್ಕೆ ಆಗ್ತಾ ಇಲ್ಲ. ಒಂದು ಕ್ಷಣ ನೋಡಿದರು, ಒಂದು ಕ್ಷಣ ಮಗನನ್ನು ನೋಡ್ತಾರೆ. ಆಗ ತಾಯಿ ಏನ್ ಮಾಡ್ತಾಳೆ? ತಂದೆಗೆ ಬೇರೆ ಮಾಡಿ ಸಾಧ್ಯ ಇಲ್ಲ. ಮಗು ಹಾಲು ಕೇಳಿದ ನೀರಿಂದ ಕೊಡುವಂಥದ್ದು ಹಾಲಿಲ್ಲ, ಸಿಕ್ಕಿದ್ದೇ ಇಷ್ಟು ಬಿದ್ದಂತಹ ಧಾನ್ಯಗಳು. ಆಗ ತಾಯಿ ನೆನಪಿಸ್ತಾಳೆ. ತಾಯಿ ಒಂದು ಉಪಾಯ ಮಾಡ್ತಾಳೆ. ತಾಯಿ ಕಂಬನಿ ದುಂಬಿ ನಡೆದು ಒಳಗೆ. ಆಗ ಅವಳಿಗೆ ಕಂಬನಿ ಬರ್ತದೆ, ಕಣ್ಣಲ್ಲಿ ಕಣ್ಣೀರು ಬರ್ತದಂತೆ ಅಲ್ವಾ. ಪಾಪ ಈ ಮಗು ತಾಯಿಯಲ್ಲಿ ಹಠ ಮಾಡ್ತಾ ಇದ್ದಾನೆ, ತಂದೆಯಲ್ಲಿ ಕೇಳ್ತಾ ಇದ್ದಾನೆ. ಅದು ಕಂಡು ತಂದೆ ಕಷ್ಟ ಇವಳಿಗೆ ಗೊತ್ತಾಗ್ತದಲ್ಲ, ಏನ್ ಅಸಹಾಯಕನಾಗಿದ್ದಾನೆ. ಆಗ ತಂದೆಯ ಮುಖವನ್ನು ನೋಡಿ ತಂದೆ ಮುಖವನ್ನು ನೋಡಿದಾಗ ಇವಳಿಗೆ ದುಃಖ ಆಗ್ತದೆ, ಕಣ್ಣೀರು ಬರ್ತದೆ. ಅಂದ್ರೆ ತಂದೆಗೇನ್ ಮಾಡಿಸದೆ, ನನ್ಗೇನ್ ಮಾಡಿಸೋದಿಲ್ಲ. ಹಾಗೇನ್ ಮಾಡ್ತಾಳೆ ಉಪಾಯ? ಕೂಡಲೇ ಒಳಗೆ ಹೋಗ್ತಾಳೆ. ತಾಯಿ ಕಂಬನಿ ದುಂಬಿ ನಡೆದು ಒಳಗೆ, ಕಣ್ಣೀರು ತುಂಬಿ ಒಳಗೆ ಹೋಗ್ತಾಳೆ. ಯಾಕಂದ್ರೆ ಮಗುವಿನ ಆಸೆಯನ್ನು ಪೂರೈಸಲಿಕ್ಕೆ ಆಗ್ತಾ ಇಲ್ಲಲ್ಲ ಅಂತ. ಹಿಟ್ಟು ನೀರನ್ನು ಕಲಸಿ ಬೆಳ್ಳಗಿರುವುದ ತಂದು ಪಕ್ಕನ ಒಳಗೆ ಹೊಳಿತು ತಲೆ. ಇಂಥ ಸಮಯ ಮಗು ಇಷ್ಟು ಆಸೆಯಲ್ಲಿ ಕೇಳ್ತಾ ತಂದೆ ತಾಯಿಯಲ್ಲಿ ಕೊಡದೇ ಇದು ಹೇಗೆ ಅಂತ ಅವಳು ಉಪಾಯ ಮಾಡ್ತಾಳೆ. ಹಿಟ್ಟನ್ನು ಕಲಸಿ ಬಿಳಿಯ ನೀರು ಬರ್ತದೆ. ಹಾಗಿರುವಾಗ ಅಂತ ಹಿಟ್ಟನ್ನು ಕಲಸಿ ಹಾಲಿನ ಹಾಗೆ ಬಿಳಿಯ ರೀತಿಯಲ್ಲಿ ತಂದು ಅದನ್ನು ಕೊಡ್ತಾಳೆ. ಹಾಲು ಕುಡಿ ಬಾ ಮಗು ಎಂದಳವಾಗಿ. ಮಗು ನೀ ಹಾಲು ಕೇಳ್ತಾ ಇದೆಯಲ್ಲ, ತಗೋ ಅಂತ ಹಾಲು ಅಂತ ಕೊಡ್ತಾಳೆ. ಯಾವ ರೀತಿಯಲ್ಲಿ? ಹಿಟ್ಟನ್ನು ಕಲಸಿಕೊಂಡು. ಆ ಕ್ಷಣಕ್ಕೆ ಬೇರೆ ಏನ್ ಮಾಡ್ತಿದ್ದಾರೆ? ಆ ಕ್ಷಣಕ್ಕೆ ಮಗುವಿನ ಆ ಬಯಕೆಯನ್ನು ಈಡೇರಿಸಲಿಕ್ಕಾಗ ಮಗು ಏನ್ ಮಾಡಿತು? ಬೆಳ್ಳಗಿರುವುದ ಕುಡಿದು ಕುಣಿದಾಡಿದನು ಹುಡುಗ. ಸಂತೋಷ ಆಯ್ತು ಮಗುವಿಗೆ, ಅಶ್ವತ್ಥಾಮನಿಗೆ ಅಲ್ವಾ. ಬೆಳ್ಳ ಕಾಣ್ತಾ ಇದೆ, ಅವನು ಕೂಡ ನೋಡಿದ್ದಾನೆ ಬಹುಶಃ ಹಾಲನ್ನು ಅಲ್ವಾ. ಬೆಳ್ಳಗಿದೆ, ನನಗೆ ಹಾಲು ಸಿಕ್ಕಿತ್ತು, ಇಷ್ಟು ಸಿಕ್ಕಿರ್ಲಿಲ್ಲ ಅಂತ ಸಂತೋಷದಲ್ಲಿ ಕುಡಿದು ಕುಣಿತಾನೆ. ಗೆಳೆಯರ ತಲ್ಲೇ ಹೇಳಿದಂತೆ ಹಾಲು ಕುಡಿದೆ ಅಂತ, ನಾನು ಕೂಡ ಹಾಲು ಕುಡಿದೆ ಅಂತ. ಅದು ಹೆಮ್ಮೆ, ಅವನಿಗೆ ಸಂತೋಷ. ಯಾಕಂದ್ರೆ ಗೆಳೆಯರೆಲ್ಲ ಹೇಳ್ತಾ ಇದ್ದಾರೆ ಯಾವತ್ತು ನಾವು ಹಾಲು ಕುಡಿದು ಬಂದಂತ, ಇವನಿಗೆ ಹಾಲಿಲ್ಲ. ಹಾಗಿರುವಾಗ ಇವತ್ತು ಅವನು ಸಂತೋಷ ಹೇಳ್ತಾನೆ. ಎಷ್ಟೊಂದು ಮಕ್ಕಳ ಮನಸ್ಸಲ್ಲಿ ಎಷ್ಟು ಬಯಕೆಗಳಿರ್ತವೆ, ಎಷ್ಟು ಆಸೆಗಳಿರ್ತವೆ. ಹಾಗಿರುವಾಗ ಸಹಜ. ಹಾಗಿರೋ ತಾಯಿಯ ಮಾತನ್ನು ಕೂಡ ಮಕ್ಕಳು ನಂಬುತ್ತಾರೆ. ಮಕ್ಕಳು ಏನ್ ಹೇಳಿ ನಂಬುತ್ತಾರಲ್ಲ, ಹಾಗೆ ನಿಜ ಅಂತ ಗ್ರಹಿಸಿ ಹಾಲನ್ನು ಕುಡಿದೆ ಅಂತ ಭಾವಿಸಿಕೊಂಡು ಗೆಳೆಯರ ಹೇಳ್ತಾನೆ, ಹೌದು ಅಲ್ಲ ಹಾಲು ಕುಡಿದೆ ಅಂತ. ಯಾಕಂದ್ರೆ ಇಷ್ಟವರೆಗೆ ಹಾಲು ಕುಡಿದಿಲ್ಲ. ಗೆಳೆಯರೆಲ್ಲ ಹಾಲು ಕುಡಿಯುವಾಗ ಆಸೆ ಪಟ್ಟು ಬಂದಿದ್ದಾನೆ. ಆಗ ಅವನಿಗೆ ಹಾಲಿನ ರುಚಿ ಗೊತ್ತಿಲ್ಲ. ಈಗ ಇದೇ ಹಾಲು ಅಂತ ಸಂತೋಷದಲ್ಲಿ ಕುಡಿತಾನೆ. ಹಾಗೆ ಏನಾಯ್ತು? ಅವನಿಗೆ ಸಮಾಧಾನ ಆಯ್ತು, ತಂದೆ ತಾಯಿ ಕೂಡ ಆ ಸಮಯಕ್ಕೆ ಸಮಾಧಾನ ಆಯ್ತಲ್ವಾ. ಹಾಗೆ ಇರುವಾಗ ಆ ಸಮಯ ಹಾಗೆ ಹೋಯಿತು ಅಲ್ವಾ. ಆವತ್ತು ಸಮಾಧಾನ ಆಯ್ತು ಅವನಿಗೆ, ತಂದೆ ತಾಯಿ ಕೂಡ ಅಷ್ಟಕ್ಕೆ ಸಮಾಧಾನ ಆಯ್ತಪ್ಪ. ಆ ಬಯಕೆ ಆ ಸಮಯದಲ್ಲಿ, ಮಗುವಿನ ಆಸೆ ಸಮಯದಲ್ಲಿ ಆಸೆಯನ್ನು ಒಂದು ಪೂರೈಸಿದಾಗ ಆಯ್ತಲ್ಲ ಅಂತ ಸಂತೋಷ ಪಡ್ತಾರೆ. ಆದ್ರೆ ಆಮೇಲೆ ಏನಾಯ್ತು? ಆಮೇಲೆ ಒಂದು ದಿನ ನಿಜವಾದ ಹಾಲು ಕುಡಿದನು. ಆದ್ರೆ ಮತ್ತೊಂದು ದಿನ ಗೆಳೆಯರೊಂದಿಗೆ ಅವನು ನಿಜವಾದ ಹಾಲು ಕುಡಿದ. ಅವರು ಕೊಟ್ಟಿರಬಹುದು. ಹಾಗೆ ಆ ಕೊಟ್ಟ ಹಾಲನ್ನು ಕುಡಿತಾನೆ. ಆಡಿ ಸಿರಿವಂತ ಗೆಳೆಯರೊಡನೆ ಹೇಳ್ತಾರೆ ಅಲ್ಲಿ ಅಲ್ವಾ. ತನ್ನ ಶ್ರೀಮಂತರಾದಂತಹ ಗೆಳೆಯರ ಜೊತೆ ಆಡಿ ಅವರು ಕೊಟ್ಟ ಹಾಲನ್ನು ಕುಡಿತಾನೆ. ಏನಾಯ್ತಾಗ? ಗೊತ್ತಾಯ್ತು ಅವನಿಗಲ್ವಾ ಆ ಹಾಲು ಹೇಗಿದೆ, ತಾಯಿ ಕೊಟ್ಟ ಹಾಲು ಹೇಗಿತ್ತು ಅಂತ. ಅವನಿಗೆ ತಾಯಿ ಕೊಟ್ಟಂತಹ ಹಿಟ್ಟು ಕಲಸಿದ ಹಾಲು ಮೊದಲ ಬಾರಿ ಕುಡಿದಾಗ ಅದೇ ಹಾಲು ಅಂತ ಭಾವಿಸಿದ್ದ. ಆದರೆ ಗೆಳೆಯರು ಕೊಟ್ಟ ಹಾಲು ಕುಡಿದಾಗ ಆ ರುಚಿ ಗೊತ್ತಾಗ್ತದಲ್ಲ, ಅದೆಷ್ಟು ಚೆನ್ನಾಗಿದೆ, ಎಷ್ಟು ಒಳ್ಳೆಯ ರುಚಿ ಅಂತ ಆ ವ್ಯತ್ಯಾಸ ಗೊತ್ತಾಗ್ತದೆ ಅದನ್ನು ಹೋಲಿಸುವಾಗ. ಹಾಗಿರೋ ನಿಜವಾದ ಹಾಲಂದ್ರೆ ಅದು. ಅದ ಕಾರಣ ಎಲ್ಲರೂ ಆ ಮಕ್ಕಳು ಹಾಲು ಕುಡಿಯುದು. ಆದ್ರೆ ತಾಯಿ ಕೊಟ್ಟದ್ದು ಅಷ್ಟು ರುಚಿ ಇಲ್ಲ ಅಂತ ಗೊತ್ತಾಗ್ತದಲ್ವಾ. ಹಿಟ್ಟು ನೀರನ್ನು ಕಲಸಿ ಕೊಟ್ಟಾಗ ಮರು ದಿವಸ ಆಗ ತಾಯಿ ಆ ಮೊದಲ ಒಮ್ಮೆ ಕೊಟ್ಟಂತ ಹಾಲಂತ ಮಗ ಸಂತೋಷ ಕುಡಿದಿದ್ದಾನೆ. ಆ ಮಗುವಿನ ಸಂತೋಷ ಕಂಡಾಗ ತಾಯಿಗೆ ಸಂತೋಷ ಆಗ್ತದೆ.
ಇನ್ನು ಅವನು ನಿರಾಸೆ ಮಾಡೋದು ಬೇಡ ಅಂತ ಅದೇ ರೀತಿ ಯಾವಾಗಲೂ ಕೊಡ್ಲಿಕ್ಕೆ ಹೊರಡ್ತಾಳೆ. ಮರುದಿನ ಕೊಡ್ತಾಳೆ ಒಂದು ಹಿಟ್ಟನ್ನು ಕಲಸಿಕೊಂಡು. ಯಾಕೆ ಮಗು ಸಂತೋಷ ಆಗ್ತದೆ, ಸಮಾಧಾನ ಆಗ್ತದಲ್ಲ ಅಂತ. ಆದ್ರೆ ಮಗುವಿಗೆ ಗೊತ್ತಾಯ್ತು ನಿಜವಾದ ಹಾಲು ಅಲ್ಲ ಇದು ಅಂತ. ತಾಯಿ ಕೊಟ್ಟದ್ದು ನನ್ನನ್ನು ಮೋಸ ಮಾಡಿದ್ದಾಳೆ ಅಂತ. ಮರು ದಿವಸ ಹುಡುಗ ಅಂದನು, ಅಮ್ಮ ಹಾಲು ಒಲ್ಲೆ, ಅಮ್ಮ ನೀನ್ ಕೊಟ್ಟ ಈ ಹಾಲು ನನಗೆ ಬೇಡ. ಒಲ್ಲೆ ಅಂದ್ರೆ ಒಪ್ಪಲಾರೆ, ಅಂದ್ರೆ ನನಗೆ ಬೇಡ, ನನಗಿದ್ ಬೇಡ ಅಂತ ಹೇಳ್ತಾನೆ. ಯಾಕೆ? ಬೆಳ್ಳಗಿರುವುದನ್ನೆಲ್ಲ ಹಾಲೆಂದು ಕುಡಿದವರ ಬವಣೆಗಳ ಕಥೆಯ ನಾನೀಗ ಬಲ್ಲೆ. ನನಗೆ ಗೊತ್ತಾಯ್ತು, ಬೆಳ್ಳಗಿರುವುದೆಲ್ಲ ಹಾಲು ಅಂತ ಕುಡಿದ್ರೆ ಅವರ ಬವಣೆ ಕಷ್ಟ ಅಲ್ಲ, ಅವರ ಕಷ್ಟ ಏನು ಅಂತ ನನಗೀಗ ಗೊತ್ತಾಗಿದೆ. ಅಂದ್ರೆ ಅವನಿಗೆ ಅನುಭವ ಆಯ್ತಲ್ಲ, ತಾಯಿಯನ್ನು ನಂಬಿ ನಾನು ಕುಡಿದೆ, ಆದ್ರೆ ಈಗೆಷ್ಟು ನಿರಾಸೆ ಆಗ್ತದೆ ಅಂತಲ್ಲ. ನಿಜವಾದ ಹಾಲೆಷ್ಟು ಚೆನ್ನಾಗಿದೆ, ನನಗೆ ಹಾಲು ಸಿಕ್ಕಿಲ್ಲ, ಆ ದುಃಖ ಇದೆ ಅಲ್ಲ ಮಗುವಿಗೆ, ಆ ಕಷ್ಟ ನನಗೆ ಗೊತ್ತಾಯ್ತು ಅಂತ ಹೇಳ್ತಾಳೆ. ಕುಡಿದವರ ಬವಣೆಗಳ ಕಥೆ ನಾನೀಗ ಬಲ್ಲೆ. ಹಾಗೆ ಬೆಳಗಿರೋದೆಲ್ಲ ಹಾಲಲ್ಲ ಅಂತ ನನಗೆ ಗೊತ್ತಾಯ್ತು ಅಂತ ಹೇಳ್ತಾನೆ. ಆಗ ಆ ಮನಸ್ಸಿಗೆ, ಆ ಮಗುವಿನ ಮನಸ್ಸಿಗೆ ಎಷ್ಟು ಬೇಸರ ಆಗಿರ್ಬೋದು, ಎಷ್ಟು ಅರ್ಥ ಆಗಿರ್ಬೋದು ಗೊತ್ತಾಗ್ತದಲ್ಲ. ಯಾಕಂದ್ರೆ ಅವನು ಕಲಿತ ಉಳಿದವರಿಂದ. ನೊಂದುಕೊಂಡಳು ತಾಯಿ. ತಾಯಿ ಏನ್ ಮಾಡ್ಲಿಕ್ಕಲ್ಲ, ತುಂಬಾ ದುಃಖಿಸ್ತಾಳೆ, ನೊಂದುಕೊಳ್ತಾಳೆ. ಯಾಕಂದ್ರೆ ಆ ಮಗುವಿಗೆ ಗೊತ್ತಾಯ್ತಲ್ಲ ತಾಯಿ ಈ ರೀತಿ ಮೋಸ ಮಾಡ್ತಾಳೆ ಅಂತ. ಅಂದುಕೊಂಡರು ತಂದೆ ಕೂಡ ಗೊತ್ತಾಗ್ತದೆ, ಮಗುವಿಗೆ ಗೊತ್ತಾಗಿದೆ ನಿಜವಾದ ಹಾಲು ಯಾವುದು ಅಂತ. ನಾವು ತಾಯಿ ತಂದೆಯರಾಗಿ ಆ ಮಗುವಿಗೆ ಮಗು ಬಯಸುವಂತ ಅಲ್ವಾ, ಇಷ್ಟಪಡುವಂತ ಹಾಲು ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತ ಅವನಿಗೆ ತಂದೆ ಗೊತ್ತಾಗ್ತದೆ. ಆದ್ರೆ ಎಲ್ಲ ಮನಸ್ಸಲ್ಲಿ ಇಟ್ಕೊಳ್ತಾರೆ. ಜೊತೆಗೆ ಗಾಬರಿ ಆಗ್ತದೆ, ಭಯ ಆಗ್ತದೆ ಅವ್ರಿಗೆ. ಯಾಕೆ? ಮಗು ಎಲ್ಲ ತಿಳ್ಕೊಂಡಿತ್ತಲ್ಲ. ಇಂದು ಕಂಡೆವು ಭಯದ ಹೊರೆಯ ನಾವು. ಭಯದ ಹೊರೆ ಅಂದ್ರೆ ಭಯ, ಅಷ್ಟು ಭಯ ಆಗಿದೆ. ಭಯ ಹೇಗಿರುತ್ತೆ ನನಗೀಗ ಗೊತ್ತಾಯಿತು. ಹೊರೆ ಅಂದ್ರೆ ಕತ್ತಿಯನ್ನಿಡುವಂತ ಚೀಲ. ಆ ಕತ್ತಿಯನ್ನಿಡುವಂತ ಚೀಲದೊಳಗೆ ಚೀಲ ಹೇಗಿರ್ತದೆ ಅಲ್ಲ, ಅದೆಲ್ಲ ಭಯ ಹುಟ್ಟಿಸುವಂತ ಚೀಲವು, ಕತ್ತಿ ಕೂಡ ಅದು ಖಡ್ಗ ಇಡುವಂಥದ್ದು. ಹಾಗೆ ನಮ್ಗೆ ಅಷ್ಟು ಭಯ ಆಗಿದೆ ಅಲ್ವಾ, ನಾವು ಈ ರೀತಿ ಅಡಗಿಸಿಡುವಂಥದ್ದು ಅಂತ. ಅಡಗಿಸಿ ಮಗುವಿನ ಎದುರು ಎಲ್ಲ ಅಡಗಿಸುವಂಥದ್ದು. ಇಂದು ಕಂಡೆವು ಭಯದ ಹೊರೆಯ ನಾವು. ಆಗ ಭಯದ ಹೊರೆಯನ್ನು ಕಂಡೆವು. ಭಯ ಹುಟ್ಟಿಸುವಂತಹ ಆ ಕತ್ತಿಯ ಆ ವಸ್ತುವನ್ನು, ನಾವು ಕತ್ತಿರುವಂತಹ ಚೀಲವನ್ನು ಕಂಡ ಹಾಗೆ. ಕರುಣೆ ಇಲ್ಲದ ಕೈಯ ಕರವಾಳ ಹಿರಿಯುವುದು. ಕರುಣೆ ಇಲ್ಲದ ಕೈಯ ಕರವಾಳ ಅಂದ್ರೆ ಖಡ್ಗ. ಕರುಣೆ ಇಲ್ಲದ ಕೈಯ ಖಡ್ಗ ಅಂದ್ರೆ ಆ ಮಗುವಿಗೆ ಯಾವ ರೀತಿ ನಾವು ಹೇಳಿದೆವು ಅಲ್ವಾ, ಆಗ ಮಗುವಿಗೆ ಏನಾಗಿರ್ಬೋದು, ತಂದೆ ತಾಯಿ ಮೋಸ ಮಾಡಿದಂತ ಆಗಿರ್ಬೋದು. ಆಗ ಆ ಕರುಣೆ ಇಲ್ಲದ ಆಯ್ತು ನಮ್ಗೆ. ಕರುಣೆ ಇಲ್ಲದ ರೀತಿಯಲ್ಲಿ ನಾವು ವರ್ತಿಸ್ತೇವೆ. ಅಂದ್ರೆ ಮಗುವಿಗೆ ಹಾಕಿ ಕೊಡಬಾರ್ದಿತ್ತು, ಆದ್ರೆ ಏನ್ ಮಾಡಿ ಸಾಧ್ಯ, ಬೇರೆ ದಾರಿ ಇರಲಿಲ್ಲ. ಸಮಾಧಾನ ಮಾಡಲಿಕ್ಕೆ ಕೊಟ್ಟದ್ದು. ಆದ್ರೆ ಆ ತರ ದುಃಖ ಮನಸ್ಸಲ್ಲಿದೆ, ಮಗು ನಮ್ಮನ್ನು ಯಾವ ರೀತಿ ಭಾವಿಸಬಹುದು ಅಂತ. ಆಗ ಕರುಣೆ ಇಲ್ಲದ ಹಾಗಾಗಿರ್ಬೋದು. ಹಾಲಿರದ ಹಸಿದವರ ನೊಂದ ನೋವು. ಹಾಲಿಲ್ಲದೆ ಹಸಿದವರ ನೊಂದ ನೋವು ಹೇಗೆ ಅಂತ ಗೊತ್ತಾಗ್ತದೆ. ಹಾಗೆ ಅವರು ಗ್ರಹಿಸ್ತಾರೆ ಅಲ್ವಾ, ಈ ರೀತಿಯ ಕಾರಣವೇ ಮುಂದೆ ಒಂದು ಕ್ರಾಂತಿಗೆ ಕೂಡ ಕಾರಣವಾಗುವಂಥದ್ದು ಅಂತ. ಅಂದ್ರೆ ಈ ರೀತಿಯಾಗಿ ಆ ಮಗುವಿನ ಆಶೆಯನ್ನು ಈಡೇರಿಸಲಿಲ್ಲ ನಾವು, ಮಗುವಿಗೆ ಗೊತ್ತಾಯಿತು, ಹಾಗಿರುವ ಈ ರೀತಿ ಮೋಸ ನಡೀತದೆ ಗೊತ್ತಾಗ್ತದೆ. ಬಹುಶಃ ಇದೇ ಅವನಿಗೆ ಅರ್ಥ ಆಗ್ತದಲ್ವಾ, ಈ ರೀತಿಯಾಗಿ ಕೂಡ ಸಮಾಜದಲ್ಲಿ ಕಾಣಬಹುದು, ನಾವು ಕಲಿತಾನೆ ಹೊರಗಿನಿಂದ ಅಂತ, ಈ ರೀತಿಯಾಗಿ ಮೋಸ ಕೂಡ ಬರಬಹುದು ಅಂತ. ಬಹುಶಃ ಅದೇ ಮುಂದಕ್ಕೆ ಕ್ರಾಂತಿಗೆ ಕೂಡ ಕಾರಣ ಆಗಬಹುದು. ಅದನ್ನು ಹೇಳ್ತಾ ಇದ್ದಾರೆ ಈ ಖಡ್ಗ ಕರಾವಳ ಎಲ್ಲ ಹೇಳುವಂಥದ್ದು. ಆ ರೀತಿಯಲ್ಲಿ ಅವರ ಮಗುವಿನಲ್ಲಿ ಕೂಡ ಅಥವಾ ಮನುಷ್ಯರಲ್ಲಿ ಕೂಡ ಇಂಥ ಒಂದು ಕ್ರಾಂತಿ ಉಂಟಾಗಬಹುದು, ಅದಕ್ಕೆ ದಾರಿ ಆಗ್ತದೆ. ಅಂದ್ರೆ ಈ ರೀತಿಯಾಗಿ ಸಮಾಜದಲ್ಲಿ ಕಾಣ್ತೇವೆ ಇಂಥ ಸ್ಥಿತಿ ಅಂತ. ಈ ರೀತಿ ಅನ್ಯಾಯ ಆಗ್ತಾ ಇದೆ, ಅವರಿಗೆ ಸಿಗ್ತಾ ಇಲ್ಲ. ಅಂದ್ರೆ ಕೆಲವರು ಹಾಲು ಕುಡಿದು ಬರ್ತಾರೆ, ಉಳಿದ ಮಕ್ಕಳು ಹಾಲು ಕುಡಿದು ಬರ್ತಾರೆ, ಸಂತೋಷ ಪಡ್ತಾರೆ, ನಮ್ಗೆ ಸಿಗ್ತಾ ಇಲ್ಲ ಅಂತ. ಆಗ ಅದು ಸಮಾಜದಲ್ಲಿ ಮುಂದೆ ಇಂಥ ಅನ್ಯಾಯ ಅಂತ ಕಾಣಿಸ್ತಲ್ಲ. ಒಬ್ಬರಿಗೆ ಎಲ್ಲವೂ ಸಿಗ್ತದೆ ಬೇಕಾದ್ದು, ಉಳಿದವರಿಗೆ ಏನೂ ಸಿಗ್ತಾ ಇಲ್ಲ. ಆಗ ಬಹುಶಃ ಅದೇ ಮುಂದೆ ಕ್ರಾಂತಿಗೆ ಕೂಡ ಕಾರಣ ಆಗಬಹುದು ಎಂಬ ಆ ಸುಳಿವು ಇಲ್ಲಿ ಸುಳಿಯನ್ನು ಕವಿ ಹೇಳ್ತಾರೆ. ಒಟ್ಟಾಗಿ ಹೇಳಿದ್ರೆ ಅಲ್ಲ, ಒಂದು ಬಡ ಕುಟುಂಬದ ಒಂದು ದಾರುಣ ಸ್ಥಿತಿ ಗೊತ್ತಾಗ್ತದೆ ನಮಗೆ. ಆಹಾರಕ್ಕೆ ಕಷ್ಟಪಡುವಂಥದ್ದು, ಮಗುವಿಗೆ ಹಾಲನ್ನು ಕೂಡ ಕೊಡ್ಲಿಕ್ಕೆ ಆಗದಂತ ಬಡತನ, ಇದೆಲ್ಲ ನಮಗೆ ಇಲ್ಲಿ ಕಾಣುವಂಥದ್ದು. ಈ ರೀತಿಯಾಗಿ ಕವಿ ಸೂರಂ ಎಕ್ಕುಂಡಿಯವರು ಹೇಳಿದ್ದಾರೆ. ಮೊದಲೇ ಹೇಳಿದ ಹಾಗೆ ಮಹಾಭಾರತದಲ್ಲಿ ಬರುವಂತಹ ಅದೇ ಚಿತ್ರಣ, ಅದರ ಒಂದು ಎಳೆಯನ್ನು ಈ ರೀತಿಯಾಗಿ ಒಂದು ಬಾಲಕನ ಮೂಲಕ ತೆರೆದಿಟ್ಟಿದ್ದಾರೆ. ನಿಮ್ಗೆ ಇದು ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ಅಲ್ಲ, ಸರಳವಾಗಿದೆ, ಗೊತ್ತಾಗ್ತದೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರ ನೀವು ಕೂಡ ನೋಡಬಹುದು. ಅಥವಾ ದ್ರೋಣರ ಮತ್ತು ಅಶ್ವತ್ಥಾಮನ ವಿಚಾರ ಕೂಡ ಹೆಚ್ಚು ನೋಡಬಹುದು. ಅಶ್ವತ್ಥಾಮ ಗೊತ್ತಿದೆ ಅಲ್ಲ ನಮ್ಗೆ ಅಲ್ವಾ, 7 ಚಿರಂಜೀವಿಗಳು ಅಂತ ನೀವು ಕೇಳಿರ್ಬಹುದು. ಆಗ 7 ಚಿರಂಜೀವಿಗಳಲ್ಲಿ ಒಬ್ಬ ಅಶ್ವತ್ಥಾಮ ಅಂತ. ಅಷ್ಟು ಸಮರ್ಥ ಕೂಡ. ಜೊತೆಗೆ ಮಹಾಭಾರತದ ಕಥೆಯಲ್ಲಿ ಎಲ್ಲೆಲ್ಲ ಬರ್ತದೆ ಅವನ ಧೈರ್ಯ, ಸಾಮರ್ಥ್ಯ, ಜೊತೆಗೆ ಹಠ ಕೂಡ ಅಲ್ವಾ. ಆತನ ಹಿಡಿದಂತಹ ಕಾರ್ಯ ಎಷ್ಟು ಚೆನ್ನಾಗಿ ಹಠದಲ್ಲಿ ನೆರವೇರಿಸ್ತಾನೆ ಅಂತ ಗೊತ್ತಾಗ್ತದೆ.
ಹಾಗೆ ದ್ರೋಣರ ಪರಿಚಯ ಕೂಡ ಮಾಡಬಹುದು. ದ್ರೋಣಾಚಾರ್ಯ ಅಂತ ನಾವು ಕರೆಯುವಂತಹದ್ದು ಯಾವ ರೀತಿ ಕೌರವ ಸೈನ್ಯವನ್ನು ಅವನು ಮುನ್ನಡೆಸಿದ್ದು, 5 ದಿನ ದ್ರೋಣಾಚಾರ್ಯರೇ ಮುನ್ನಡೆಸಿದ್ದು, ಇದೆಲ್ಲ ನಾವು ಹೆಚ್ಚು ನೀವು ನೋಡಬಹುದು. ಅಂತೂ ಈ ಕವಿತೆಗೆ ಸಂಬಂಧಪಟ್ಟು ಈ ವಿಚಾರ ಬರುವಂತದ್ದು ಬಡ ಕುಟುಂಬವೊಂದರ ಸ್ಥಿತಿ, ಜೊತೆಗೆ ಮಕ್ಕಳ ಬಯಕೆಯನ್ನು ಈಡೇರಿಸಲಿಕ್ಕೆ ಆಗದಂತ ತಂದೆ ತಾಯಿಯರ ಕಷ್ಟ ತಳಮಳ ಎಲ್ಲ ಗೊತ್ತಾಗ್ತದೆ. ಇಷ್ಟು ನೋಡಿಕೊಂಡ್ರೆ ಸಾಕು. ನಮಗೆ ಮುಂದೆ ಕೊಟ್ಟಂತಹ ಪ್ರಶ್ನೆಗಳನ್ನು ಮತ್ತು ಚಟುವಟಿಕೆಗಳನ್ನು ನೋಡೋಣ. ಮೊದಲ ಪ್ರಶ್ನೆ ನೋಡಿ, ಜೀವನಾನುಭವಗಳು ಒಬ್ಬ ವ್ಯಕ್ತಿಯ ಚಿಂತನೆಗೆ ಒಳಪಡಿಸುತ್ತವೆ ಎಂಬುದು ಬಾಲಕನ ಪಾತ್ರದಲ್ಲಿ ವ್ಯಕ್ತವಾಗಿದೆಯಲ್ಲವೇ? ಹಾಗಿರುವಾಗ ನಿಮ್ಮ ಅಭಿಪ್ರಾಯಗಳನ್ನು ಬರೆದು ಚರ್ಚಾಕೂಟದಲ್ಲಿ ಮಂಡಿಸಿರಿ. ಚರ್ಚಾಕೂಟ ಅಂತ ಹೇಳಿದ್ದಾರೆ. ಹಾಗಿರುವಾಗ ಮೊದಲೇ ಹೇಳಿದ್ದೇನೆ ಅಲ್ವಾ, ಈ ಸ್ಥಿತಿಯ ಇಂತಹ ತರಗತಿಯಲ್ಲಿ ಚರ್ಚಾಕೂಟ ಸಾಧ್ಯವಲ್ಲ. ಹಾಗಿರುವಾಗ ನೀವು ಇದರ ಬಗ್ಗೆ ಬರಿಬಹುದಲ್ಲ, ನಿಮ್ಮ ಅನುಭವವನ್ನು ಬರಿಬಹುದು. ಏನ್ ಹೇಳ್ತಾರೆ ಅಂದ್ರೆ ನೋಡಿ, ಜೀವನಾನುಭವಗಳು ಒಬ್ಬ ವ್ಯಕ್ತಿಯನ್ನು ಚಿಂತನೆಗೊಳಪಡಿಸುತ್ತವೆ. ನಮ್ಮ ಜೀವನದಲ್ಲಿ ಬಂದಂತಹ ಅನುಭವ ನಮ್ಮನ್ನು ಆಲೋಚಿಸುವಾಗ ಮಾಡ್ತದೆ ಅಲ್ವಾ. ಏನೋ ಸಮಸ್ಯೆ ಬಂದಾಗ, ಕಷ್ಟ ಬಂದಾಗ, ಸುಖ ಬಂದಾಗ, ಸಮಸ್ಯೆ ಬಂದಾಗ ನಾವು ಆಲೋಚಿಸ್ತೇವಲ್ಲ, ಓ ಹೀಗಿದೆ, ಇದಕ್ಕೇನು ಕಾರಣ, ಇದನ್ನು ಹೇಗೆ ಪರಿಹರಿಸಬಹುದು, ನಾನೇನ್ ಮಾಡಬೇಕು ಅಂತ. ಅದೇ ರೀತಿಯ ಇಲ್ಲಿ ಬರಿಬೇಕು. ಜೀವನಾನುಭವಗಳು ಒಬ್ಬ ವ್ಯಕ್ತಿಯನ್ನು ಚಿಂತನೆಗೆ ಒಳಪಡಿಸ್ತವೆ. ಆಲೋಚಿಸ್ತಾನೆ, ಅನುಭವಗಳು ಬಂದಾಗ ಆಲೋಚಿಸ್ತಾನಲ್ವಾ, ಎಲ್ಲ ವಿಷಯ ಗೊತ್ತಾಗ್ತದೆ ಅಲ್ವಾ ಅಂತ ಕೇಳ್ತಾರೆ. ಅದು ಇಲ್ಲಿ ಕೂಡ ಬರ್ತದೆ. ಬಾಲಕನ ಅಶ್ವತ್ಥಾಮನ ವಿಚಾರಗಳು ಅಷ್ಟೇ, ಅವನು ಆಲೋಚಿಸಿರಬಹುದು, ಏನೆಲ್ಲ ಆಗ್ತಾ ಇದೆ, ತಾಯಿ ಯಾರು ಯಾವ ರೀತಿಯಾಗಿ ಮೋಸ ಮಾಡ್ತಾಳೆ ಅಲ್ಲ, ಉಳಿದ ಮಕ್ಕಳೆಲ್ಲ ಹೇಗೆ, ಶ್ರೀಮಂತ ಮಕ್ಕಳ ಹೇಗೆ ಹಾಲು ಕುಡಿದು ಬರ್ತಾರೆ, ತನಗೆ ಯಾಕೆ ಸಿಗ್ತಾ ಇಲ್ಲ, ಇದೆಲ್ಲ ಬರ್ತದೆ ಅಲ್ಲಿ. ಹಾಗೆ ನಿಮ್ಮ ಅಭಿಪ್ರಾಯವನ್ನು ಬರಿಬೇಕು. ಹೇಗೆ ಪ್ರತಿಯೊಬ್ಬರಲ್ಲಿ ಅಂತ ಚಿಂತನೆಯ ರೀತಿ ಬರ್ತದೆ ಈ ಮಗುವಿನಲ್ಲಿ ಕೂಡ ಅಂತ. ಆಮೇಲೆ ಎರಡನೇ ಪ್ರಶ್ನೆ, ಬಡತನದ ಕಾರಣದಿಂದ ಸುಳ್ಳು ನೆಪಗಳ ಮೂಲಕ ಮಕ್ಕಳನ್ನು ಕ್ಷಣಿಕವಾಗಿ ಶಾಂತಗೊಳಿಸುವ ಹಿರಿಯರ ಅಸಹಾಯಕ ಸ್ಥಿತಿಯನ್ನು ಈ ಕವನದ ಆಧಾರದಲ್ಲಿ ಟಿಪ್ಪಣಿ ರೂಪದಲ್ಲಿ ಬರೆಯಿರಿ. ಇಲ್ಲಿ ತಂದೆ ತಾಯಿಯ ಕಷ್ಟ ಹೇಳ್ತಾ ಇದ್ರಲ್ಲ, ಮಕ್ಕಳಿಗೆ ಬೇಸರ ಮಾಡುವಂಥದ್ದು, ಬೇಸರ ಆಗುವಂಥದ್ದು ತಂದೆ ತಾಯಿಗೆ ಇಷ್ಟ ಆಗುದಿಲ್ಲ. ಅದೇನು ಮಾಡುವ ಪರಿಸರ ಆಗಿದೆ, ಪರಿಸ್ಥಿತಿ ಆಗಿದೆ ಅಲ್ವ. ಹಾಗೆ ಮಕ್ಕಳಿಗೆ ಹೇಗೆ ಬೇಸರ ಆಗಬಾರ್ದು, ನೋವಾಗಬಾರ್ದು, ಸಂತೋಷ ಪಡಬೇಕು ಅಂತ ಪ್ರಯತ್ನಿಸ್ತಾರೆ. ಆದ್ರೆ ಒಂದು ಪ್ರಯತ್ನ ಇದು ಅಲ್ಲ, ಮಗುವಿಗೆ ಆ ಹಿಟ್ಟನ್ನು ಕಲಿಸಿ ಹಾಲು ಮಾಡಿ ಕೊಟ್ಟಂತ ತಾಯಿ. ಹಾಗೆ ಆ ಸ್ಥಿತಿ ಎಷ್ಟೊಂದು ದಾರುಣವಾದದ್ದು. ಯಾಕಾಗ್ತದೆ, ಅಸಹಾಯಕ ಸ್ಥಿತಿ ಅಲ್ಲ, ತಂದೆ ತಾಯಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ತಮ್ಮಲ್ಲಿ ಏನು ಇಲ್ಲ, ಹೇಗೆ ಕೊಡುವಂಥದ್ದು, ಹಣ ಇಲ್ಲ, ಕೊಡ್ಲಿಕ್ಕೆ ಆಹಾರ ಇಲ್ಲ. ಆಗ ಅದನ್ನು ಹೇಗಾದ್ರೂ ಹಾಗೆ ಅಂತ ಮಗು ದುಃಖಿಸುದು ನೋಡ್ಲಿಕ್ಕೆ ಯಾರಿಗೆ ಇಷ್ಟ ಆಗುದಿಲ್ಲ. ಆ ಪ್ರಯತ್ನ ಇಲ್ಲಿ ತಾಯಿ ಮಾಡ್ತಾಳೆ. ಅದಂಗೆ ಸ್ಪಷ್ಟ ಆಗ್ತದಲ್ಲ, ತಂದೆ ತಾಯಿಯರ ಕಷ್ಟ ಅಂತ ಗೊತ್ತಾಗ್ತದೆ. ಮತ್ತೊಂದು ಕಡೆ ಮಗುವಿನ ಆ ಒಂದು ಚಿಂತೆ ಅಲ್ಲ, ಬೇಸರ ಅದೆಲ್ಲ ಗೊತ್ತಾಗ್ತದೆ. ಆ ರೀತಿ ಬರಿಬೇಕು. ಮೂರನೇ ಪ್ರಶ್ನೆ, ಎಳವೆಯಲ್ಲಿಯೇ ಮಕ್ಕಳಿಗೆ ಅವರ ಮನೆಯ ಸ್ಥಿತಿಗತಿಗಳನ್ನು ತಿಳಿಸಿಕೊಡುವ ಅಗತ್ಯದ ಕುರಿತು ನಿಮ್ಮ ಅಭಿಪ್ರಾಯವನ್ನು ಕಿರುಲೇಖನ ರೂಪದಲ್ಲಿ ಬರೆಯಿರಿ. ಹಾಗಿರುವಾಗ ಮಕ್ಕಳಿಗೆ ಚಿಕ್ಕ ಪ್ರಾಯದಲ್ಲಿ ಅವರವರ ಮನೆಯ ಸ್ಥಿತಿಯನ್ನು ಹೇಳಬೇಕಲ್ವಾ, ಹೇಳಿದ್ರೆ ಒಳ್ಳೇದಲ್ವಾ ಎಂಬಂತ ಚಿಂತನೆ ನಾವು ಮಾಡಬೇಕು. ಅದ ಅಗತ್ಯ ಇದೆಯಾ ಅಂತ. ಯಾಕೆ ನಮ್ಗೆ ಇಲ್ಲಿ ಗೊತ್ತಾಗ್ತದಲ್ಲ, ಅಶ್ವತ್ಥಾಮನಿಗೆ ಹಾಲಿಲ್ಲ ಅಂತ ಹೇಳಿಕೊಂಡು ಅದನ್ನು ಬೇರೆ ರೀತಿಯಲ್ಲಿ ಹಿಟ್ಟನ್ನು ಕಲಿಸಿಕೊಡುವಂತ ಆ ಒಂದು ರೀತಿ, ಅದರಿಂದ ಏನಾಗ್ತದೆ ಮಕ್ಕಳಿಗೆ ಆಮೇಲೆ ಸಮಸ್ಯೆ ಆಗ್ತದೆ. ಹಾಗೆ ಯಾಕೆ ಆ ರೀತಿ ಅಡಗಿಸಬೇಕು, ನಿಜ ಸ್ಥಿತಿಯನ್ನು ಮಕ್ಕಳಿಗೆ ಅರ್ಥ ಮಾಡಿಕೊಟ್ರೆ ಅವರಿಗೆ ಮತ್ತೆ ಸಮಸ್ಯೆ ಬರ್ಲಿಕ್ಕಿಲ್ಲಲ್ಲ, ಬೇಸರ ಆಗ್ಲಿಕ್ಕಿಲ್ಲಲ್ವಾ ಅಂತ ಆಲೋಚಿಸಬಹುದು. ಹಾಗಾಗಿ ಚಿಕ್ಕ ಪ್ರಾಯದಲ್ಲಿ ಮಕ್ಕಳಿಗೆ ಅವರವರ ಸ್ಥಿತಿ, ಮನೆಯ ಸ್ಥಿತಿ ಹೇಳಿಕೊಡ್ಬೇಕು. ಅದಕ್ಕೆ ಚಿಂತೆ ಆಗ್ಲಿಕ್ಕಿಲ್ಲ, ಅರ್ಥ ಮಾಡಿಕೊಳ್ತಾರೆ ಅಂತ ಅರ್ಥ. ಹಾಗೆ ನಿಮ್ಮ ಅಭಿಪ್ರಾಯ ಏನು, ಅದನ್ನು ಕಿರುಲೇಖನ ರೂಪದಲ್ಲಿ ಬರಿಬೇಕು. ಆಮೇಲೆ ಮುಂದಿನ ಪ್ರಶ್ನೆ, ಎಲ್ಲರೂ ಬರುವರು ಹಾಲು ಕುಡಿದು ಎಂಬ ಸಾಲಿನಲ್ಲಿ ಮಗುವು ತನ್ನ ಪರಿಸರವನ್ನು ನಿರೀಕ್ಷಿಸುವ ವಿಚಾರವಿದೆಯಲ್ಲವೇ? ಅಲ್ಲಿ ಕಾಣುವ ಮಗುವಿನ ಮಾನಸಿಕ ಸ್ಥಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿರಿ. ಹಾಗೆ ಎಲ್ಲರೂ ಬರುವರು ಹಾಲು ಕುಡಿದು ಹೇಳ್ತಾನೆ ಅವನು. ಯಾಕೆ ಹೇಳಿದ? ಅವನು ನಿರೀಕ್ಷಿಸ್ತಾನಲ್ಲ, ಪರಿಸರ ಹೇಗಿದೆ ಅಲ್ವಾ, ಸಮಾಜ ಹೇಗಿದೆ ಗೊತ್ತಾಗ್ತದೆ. ಆಗ ಮಕ್ಕಳೆಲ್ಲವನ್ನು ಗಮನಿಸ್ತಾರೆ, ಅರ್ಥ ಮಾಡಿಕೊಡ್ತಾರೆ. ನಮ್ಗೆ ಗೊತ್ತಾಗುದಿಲ್ಲ, ಮಕ್ಕಳೆಲ್ಲ ಗಮನಿಸ್ತಾರಲ್ವಾ, ನಮ್ಗೆ ಗೊತ್ತಾಗುದು ಕೆಲವು ಸಮಯದಲ್ಲಿ ಮಾತ್ರ. ಯಾಕೆ ಮಗುವಿಗೆ ಹೇಳಿದಾಗ ಗೊತ್ತಾಯ್ತು ಅಲ್ಲ, ಅವ್ರ ಹಾಲು ಕುಡಿದು ಬರ್ತಾರೆ, ನನ್ಗೆ ಯಾಕೆ ಸಿಗ್ತಾ ಇಲ್ಲ ಅಂತ, ನಾನು ಕೂಡ ಅವ್ರ ಹಾಗೆ ಅಲ್ವಾ ಅಂತ. ಆಗ ಮಕ್ಕಳ ಮನಸ್ಸಿನ ಸ್ಥಿತಿಯನ್ನು ನಾವು ಆಲೋಚಿಸಬೇಕು. ನಾವು ಅಡಗಿಸ್ಲಿಕ್ಕೆ ಹೋಗ್ಬಹುದು, ಅಥವಾ ಮಕ್ಕಳಿಗೆ ಏನು ತಿಳಿದಿಲ್ಲ ಅಂತ ಭಾವಿಸಬಹುದು. ಹಾಗಲ್ಲ ಅಲ್ಲ, ಚಿಕ್ಕ ಮಕ್ಕಳೆಲ್ಲ ಗಮನಿಸ್ತಾರೆ, ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಸಂದರ್ಭ ಅಂತ ಹೇಳ್ತಾರೆ. ಹಾಗಿರುವಾಗ ಅದನ್ನು ಅರ್ಥ ಮಾಡಿಕೊಂಡು ನಾವು ಮಕ್ಕಳೊಂದಿಗೆ ವರ್ತಿಸಬೇಕಲ್ವೋ ಅಂತ ನಿಮ್ಮ ಅಭಿಪ್ರಾಯ ಹೇಳ್ಬೇಕು. ನಿಮ್ಗೇನ್ ಕಾಣಿಸ್ತದೆ ಅಂತ. ಆಮೇಲೆ ಮುಂದಿನ ಪ್ರಶ್ನೆ, ಬೆಳ್ಳಗಿರುವುದೆಲ್ಲ ಹಾಲಲ್ಲ ಎಂಬ ಗಾದೆ ಮಾತನ್ನು ಉದಾಹರಣೆ ಸಹಿತ ವಿವರಿಸಿರಿ. ಈ ಗಾದೆ ಮಾತು ನೀವು ಕೇಳಿರ್ಬೋದು, ಈ ನಿಮ್ಮ ಕೆಳಗಿನ ತರಗತಿಯಲ್ಲೆಲ್ಲ ಗಮನಿಸಿರ್ಬೋದಲ್ವಾ. ಇಲ್ಲಿ ಕೂಡ ಅದೇ ಅರ್ಥ ಬರುವಂತದ್ದು, ಬೆಳ್ಳಗಿರುವುದಲ್ಲ ಹಾಲಲ್ಲ ಅಂದ್ರೆ ಏನು, ಹೊರಗೆ ನಮ್ಗೆ ಬಿಳಿಯಾಗಿ ಕಾಣುವಂಥದ್ದೆಲ್ಲ ಹಾಲಲ್ಲ ಅಂದ್ರೆ ಹೊರಗೆ ಕಾಣುವ ಹಾಗಲ್ಲ, ಅದರ ಗುಣ, ಅದರ ಸ್ವಭಾವ ಅಂತ ಅರ್ಥ ಅಲ್ವಾ. ಒಳಗೆ
ಬೇರೆ ಇರಬಹುದು. ಹಾಗೆ ನಾವು ಇಲ್ಲಿ ಹಾಗೆ ಬಿಳಿಯದ್ದಲ್ಲಿ ಹಾಲಲ್ಲ, ಈಗ ಗೊತ್ತಾಯ್ತಲ್ಲ, ಬಿಳಿಯಿಂದ ಕಂಡುಕೊಂಡು ಮಗು ಹಾಲನ್ನು ಕುಡಿಯಿತು, ಆದ್ರೆ ಅದು ಹಿಟ್ಟನ್ನು ಕಲಿಸಿದ್ದು. ಆಗ ಅದರ ಅನುಭವ ಆಗ್ತದಲ್ಲ, ಎಷ್ಟು ಕಷ್ಟ ಆಯ್ತು, ರುಚಿ ಇದೆಯಾ ಇಲ್ಲ. ಆಗ ಅದರ ಒಳಗೆ ಒಂದೊಂದು ಇರ್ತದೆ, ಗುಣ ಒಂದೊಂದು ಇರ್ತದೆ, ಸ್ವಭಾವ ಇನ್ನೊಂದು ಇರಬಹುದು, ಹೊರಗೆ ಬೆಳ್ಳೆ ಕಾಣಬಹುದು. ಹಾಗಿರುವಾಗ ಈ ರೀತಿಯಾಗಿ ನಾವು ಭಾವಿಸಬಾರದು. ಬೆಳಗಿರೋದೆಲ್ಲ ಚೆನ್ನಾಗಿದೆ ಒಳ್ಳೆಯದು ಅಂತ ಭಾವಿಸುವುದು ಬೇಡ. ಅದು ಹೊರ ಗುಣ, ಹೊರ ಬಣ್ಣ, ಒಳಗೆ ಇನ್ನೊಂದು ಸ್ವಭಾವ, ಇನ್ನೊಂದು ಗುಣ ಇರಬಹುದು. ಅರ್ಥ ಮಾಡಿಕೊಂಡು ಬರೀಬೇಕು. ಒಮ್ಮೆ ನಾವು ಕಂಡ ಕೂಡಲೇ ಅದು ತೀರ್ಮಾನ ಮಾಡಬಾರದು ಅಂತ ಅರ್ಥ ಅಲ್ವಾ. ಇದು ಹಾಲು ಅಂತ ಹೇಳಿ ಸಾಧ್ಯ ಬೆಳೆ ಇದ್ದದ್ದು. ಹಾಗೆ ಎಲ್ಲ ಕೂಡ ಈ ರೀತಿಯಾಗಿ ನಿಮಗೆ ಗೊತ್ತಿರುವಂತಹ ಗಾದೆ ಅದನ್ನು ವಿಸ್ತರಿಸಿ ಬರಿಬೇಕು. ಆಮೇಲೆ ಈ ಕವನದ ಕೇಂದ್ರ ಆಶಯ ಅಲ್ವಾ ಹಸಿವು ಎಂಬುದನ್ನು ನೀವು ಒಪ್ತೀರಾ? ಆಗ ಈ ಕವನದ ಕೇಂದ್ರ ಆಶಯ ಹಸಿವು ಅಂತ ಒಪ್ಪುತ್ತೀರಾ ಅಂತ ಕೇಳ್ತಾರೆ. ನಿಮ್ಮ ಅಭಿಪ್ರಾಯ ಬರೆಯಿರಿ. ಒಟ್ಟು ಈ ಕವನದ ವಿಷಯ ಎಂತದ್ದು, ಯಾಕಾಗಿ ಈ ಕವನ ರಚನೆಗೊಂಡಿತು, ಇಲ್ಲಿ ಬರೋ ವಿಷಯ ಯಾವುದು? ಹಸಿವು ಅಲ್ವ. ಆ ಮಗುವಿನ ಹಸಿವಾದಾಗ ಅದು ಆಶೆ ಪಡುವಂಥದ್ದು, ಅದಕ್ಕೆ ಇಷ್ಟ ಇರುವಂಥದ್ದು, ಬಯಸುವಂಥದ್ದು. ಆಗ ಏನಾಗ್ತದೆ ಅದರಲ್ಲಿ ಇಲ್ಲಿ ಬಂದಿರುವಂಥದ್ದು. ಆಗ ಒಟ್ಟು ಕಾರಣ ಏನು? ಮಗುವಿನ ಹಸಿವು ಅಲ್ವ. ಹಸಿವಾಗ್ತದೆ ಕೇಳ್ತಾನೆ ತಾಯಿ ಹತ್ರ. ಕೇಳಿದಾಗ ಅದಕ್ಕೆ ಏನ್ ಬೇಕು ಅಂತ ಅನಿಸ್ತದೆ. ಎಲ್ಲರೂ ಗೆಳೆಯರೆಲ್ಲ ಸಂತೋಷದಲ್ಲಿ ಹಾಲು ಕೊಡ್ತಾರೆ, ನನಗೆ ಕೂಡ ಸಿಕ್ಕಿದಾಗಿತ್ತು ಅಂತ. ಆಗ ಒಂದು ಹಸಿವನ್ನು ನಿವಾರಿಸಿಗೆ ಇಷ್ಟಪಡುವಂಥದ್ದು ಹಾಲನ್ನು. ವಿಷಯ ಬರಿಬೇಕು. ನಿಮ್ಮ ಅಭಿಪ್ರಾಯ ಏನು ಬರಿಬಹುದು ಅಲ್ವಾ. ಹಸಿವು ಅಲ್ವ ಮುಖ್ಯ ವಿಷಯ ಈ ಕವನದ್ದು ಅಂತ. ಕೊನೆಯ ಪ್ರಶ್ನೆ, ಅರಿವು ಮೂಡಿದಲ್ಲಿ ಕ್ರಾಂತಿ ಜರುಗುವುದು. ಈ ಹೇಳಿಕೆಯನ್ನು ಕವನದ ಕೇಂದ್ರ ಆಶಯದ ಹಿನ್ನೆಲೆ ಚರ್ಚಿಸಿರಿ. ಆಗ ಇದೆಲ್ಲ ಅರಿವು ಮೂಡಿದಾಗ, ನಮಗೆ ಒಂದು ವಿಷಯ ಸ್ಪಷ್ಟ ಆದಾಗ ಅಲ್ಲಿನ ತಪ್ಪು ಸರಿಯನ್ನು ನಾವು ಏನ್ ಮಾಡ್ತೇವೆ ಆಲೋಚಿಸಿಕೊಂಡು ಕೆಲವೊಮ್ಮೆ ಅದು ಅದರ ಒಂದು ಮುಂದೆ ನಾವು ಅದರ ಆ ರೀತಿಯಲ್ಲಿ ವರ್ತಿಸಬಹುದು, ಕ್ರಾಂತಿಗೆ ಕಾರಣವಾಗಬಹುದು ಅಲ್ವಾ. ಕ್ರಾಂತಿ ಅಂದ್ರೆ ಗೊತ್ತಿದ್ದಲ್ಲ, ಹೇಗೆ ಅದರ ವಿರುದ್ಧವಾಗಿ ಎಲ್ಲರೂ ಸಿಡಿದು ಹೇಳಬಹುದು, ಆ ತಪ್ಪನ್ನು ಸರಿ ಮಾಡಲಿಕ್ಕೆ ಕ್ರಾಂತಿಯನ್ನು ಉಂಟು ಮಾಡಬಹುದು, ಬದಲಾವಣೆಯನ್ನು ಬಯಸಬಹುದು ಅಂತ ಕಾಣ್ತದೆ. ಆಗ ಇಲ್ಲಿ ಅದನ್ನೇ ಸೂಚಿಸುವಂಥದ್ದು ಅಲ್ವಾ. ಆಗ ಮಗು ಇದೆಲ್ಲ ತಿಳ್ಕೊಳ್ತದೆ ಅಲ್ವಾ. ಸಮಾಜದಲ್ಲಿ ಹೀಗೆಲ್ಲ ಇದೆ, ಮನೆಯಲ್ಲಿ ತಾಯಿ ಕೂಡ ಹೀಗೆ ಹೇಳ್ತಾರೆ ಅಲ್ವಾ, ಈ ರೀತಿಯ ಸುಳ್ಳು ಹೇಳ್ತಾರೆ, ಮೋಸ ಮಾಡ್ತಾರೆ ಅಂತ ಗೊತ್ತಾಗಬಹುದು. ಹಾಗಿರೋ ಅಂತಹ ಕಾರಣ ಏನು? ಹೀಗೆ ನನಗೆ ಸಿಗ್ತಾ ಇಲ್ಲ, ತನ್ನಲ್ಲಿ ಇಲ್ಲ, ನಮ್ಮಲ್ಲಿ ಇಲ್ಲ ಹಾಲು, ಮನೆಯಲ್ಲಿ ಗೆಳೆಯರು ಕುಡಿತಾ ಇದ್ದಾರೆ, ಈ ಭೇದ ಭಾವ ಕಾಣ್ತದೆ ಅಲ್ಲಿ. ಆಗ ಅವರಿಗೆ ಒಂದು ರೀತಿಯ ಮುಂದೆ ಏನಾಗ್ತದೆ ಅಂತವರು ಅಂತ ಕ್ರಾಂತಿ ಕೂಡ ಕಾರಣ ಆಗಬಹುದು ಅಂತ ಅನಿಸ್ತದೆ. ಆಗ ಕೊನೆಯಲ್ಲಿ ಕವನ ಕೂಡ ಅದನ್ನೇ ಹೇಳುವಂಥದ್ದಲ್ಲ, ಕೊನೆಯ ಕ್ರಾಂತಿ ಕೂಡ ಉಂಟಾಗಬಹುದು ಈ ರೀತಿಯ ಅಸಮಾನತೆ ಕಂಡಾಗ ಅಂತ. ಹೀಗೆ ಒಟ್ಟು ಇಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಇದೆಲ್ಲ ಬರಿಬಹುದು, ನಿಮ್ಮ ರೀತಿಯಲ್ಲಿ ನಿಮ್ಮ ಅಭಿಪ್ರಾಯ ಬರಿಬಹುದು. ಹಾಗೆ ಮೊದಲೇ ಹೇಳಿದಾಗೆ ಅಲ್ಲ, ಮಹಾಭಾರತಕ್ಕೆ ಸಂಬಂಧಪಟ್ಟ ಕಥೆಯನ್ನು ನೋಡಬಹುದು, ದ್ರೋಣ ಮತ್ತು ಅಶ್ವತ್ಥಾಮನ ಬಗ್ಗೆ, ಮತ್ತು ಸೂರಂ ಹೆಕ್ಕುಂಡಿಯವರ ಇತರ ಕವನಗಳನ್ನು ನೋಡಬಹುದು. ಒಳ್ಳೆಯ ಸುಂದರವಾದ ಕವನಗಳನ್ನು ಅವರು ಬರೆದಿದ್ದಾರೆ. ಹೇಳಿದ್ದೇನಲ್ಲ, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಕೂಡ ಅವರಿಗೆ ಸಿಕ್ಕಿದೆ. ಇಷ್ಟು ಈ ತರಗತಿಗೆ ಸಂಬಂಧಪಟ್ಟು. ಈ ಕವನ ಅಂತೂ ನಿಮಗೆ ಅರ್ಥ ಆಗಿದ್ದು ಅಂತ ಭಾವಿಸ್ತೇನೆ. ಮುಂದೆ ಈ ತರಗತಿಯಲ್ಲಿ ಪೂರ್ತಿಗೊಳಿಸ್ತಾ ಮುಂದಿನ ತರಗತಿಯಲ್ಲಿ ನಮಗೆ ಮುಂದಿನ ಪಾಠವನ್ನು ನೋಡೋಣ. ಹಾಗೆ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿ ಹೋಗೋಣ.